ओम आद्यन्तवन्तः कवयः पुराणा सूक्ष्मा बृहन्तोऽप्यनुशासितारः सर्वान् ज्वरान् घ्नन्तो ममानिरुद्ध प्रद्युम्न संकर्षणवासुदेवाः नारायणे त्वेकमनावसामि सर्वेण भावेन शरीरभूता तस्मिन् हि धर्मः समहान्यविष्टः ब्रह्मण्यताच्चात्र तथा प्रियत्वम् वायुर्भीमो भीमनादो महोजाः सर्वेषां च प्राणिनां प्राणभूतः अनावृत्तिर्देहिनां देहपाते तस्माद्वायुर्देवदेवो विशिष्टः। श्रीगुरुभ्यो नमः। ಮಹಾಭಾರತ ಪ್ರವಚನ ಸರಣಿಯಲ್ಲಿ 1187ನೇಯ ಅನುಶಾಸನ ಪರ್ವದ 120ನೇ ಭಾಗವನ್ನು ನಾವೀಗ ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 137ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 132ನೇದ್ದು, ಮತ್ತೆ ಗೀತಾ ಪ್ರಶ್ನೆ ಪಾಠದಲ್ಲಿ 90ನೇ ಅಧ್ಯಾಯ ಈಗ ನಡೆದಿದೆ. ಅದರಲ್ಲಿ 25 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ಮುಂದೆ 26ನೇ ಶ್ಲೋಕದಿಂದ ಆರಂಭಿಸಿ ಈಗ ನಾವು ಮುಂದೆ ಅದನ್ನು ಶ್ರವಣ ಮಾಡಬೇಕಾಗಿದೆ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸರ್ವೇ ಚ ಉಪದ್ರವಾಃ. ಮಹಾಭಾರತಸ್ಯ ಅನುಶಾಸನ ಪರ್ವಣಃ ಧರ್ಮಣಾಂ ಶ್ರವಣೇನ ದೂರತಃ ಅಪಾಸ್ತಾಃ ಭವಂತು. ತತ್ರ ಶ್ರಾದ್ದಸ್ಯ ಮಹತ್ವಂ ವರ್ಣಯತಾ ಭೀಷ್ಮೇಣ ಶ್ರಾद्धೆ ನಿಮಂತ್ರಿತೇಷು ಬ್ರಾಹ್ಮಣೇಷು के ब्राह्मणाः पंक्तिपावनाः भवन्ति, के ब्राह्मणाः पंक्तिदूषकाः भवन्ति इत्येते विषयाः अपि गते दिवसे समवर्ण्यन्त. यः कश्चन पंक्तिबाह्यः पंक्तौ भुङ्क्ते सः पंक्तिस्थान् सर्वानपि दूषयति. अपि च तस्य यजमानस्य पुण्यं न भवति, पापमेव आश्रयेत् तं यजमानम्. यस्मिन् श्राद्धे तिलाः न भवन्ति तस्य श्राद्धस्य फलं राक्षसाः पिशाचाश्च अपहरन्ति. श्राद्धमिति श्रद्धापूर्वकं कृतमेव कर्म कथ्यते. अतः श्रद्धा विवर्जितं यत् श्राद्धं कर्म क्रियते तस्य सर्वस्य फलं असुरेन्द्राः स्वीकुर्वन्ति. ते च असुराः छान्दोग्यभाष्योक्तदिशा गीता तात्पर्योक्तदिशा च दीनत्वात् अर्थात क्षुल्लकत्वात् देवाः इति कथ्यन्ते. यद्यपि राक्षसाः तथापि देवाः इति कथ्यन्ते, न तु इन्द्रादिदेववत्, परन्तु दीनत्वात् क्षुल्लकत्वात् देवाः इति कथ्यन्ते. अज्ञानपूर्वकं कृतानां कर्मणाम् अश्रद्धापूर्वकं कृतानां कर्मणां च फलम् एते असुरेन्द्राः एव भुञ्जते. इत्येते विषयाः गते दिवसे प्राश्रूयन्त. अद्यत्वे तु ये ब्राह्मणाः पंक्तिपावनाः भवन्ति
ತೇ ಪರಿಗಣ್ಯಂತೆ ಯೇಷು ಶ್ಲೋಕೇಶು. ತ್ರಿನಾಚಿಕೇತಃ ಪಂಚಾಗ್ನಿಃ ತ್ರಿಸುಪರ್ಣಃ ಷಡಂಗವಿತ್. ಬ್ರಹ್ಮದೇಯಾನುಸಂತಾನಃ ಅಥವಾ ಬ್ರಹ್ಮದೇವಾನುಸಂತಾನಃ ಛಂದೋಗಃ ಜ್ಯೇಷ್ಠ ಸಾಮಗಃ. ಪಂಕ್ತಿ ಪಾವನರಾದಂಥ ಶ್ರಾದ್ದಕ್ಕೆ ಅಲಂಕಾರಭೂತರಾದಂಥ ಅನೇಕ ಜನ ಬ್ರಾಹ್ಮಣರು ಇರ್ತಾರೆ. ಇಲ್ಲಿ ಮುಂದೆ ಅನೇಕ ಗುಣಗಳನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಪ್ರಾಯ ಎಲ್ಲ ಬ್ರಾಹ್ಮಣರು ಕೂಡ ಋಗ್ವೇದ, ಯಜುರ್ವೇದ ಇತ್ಯಾದಿ ಎಲ್ಲವನ್ನೂ ಕೂಡ ಬಲ್ಲವರೇ ಆಗಿರ್ತಿದ್ರು. ಆದರೂ ಇಲ್ಲಿ ಕೆಲವು ಗುಣಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದಾರೆ. ತ್ರಿನಾಚಿಕೇತ ಎಂಬ ಮಂತ್ರವನ್ನು ಜಪಿಸುವವನು ಅಂತ ಒಂದು ಅರ್ಥವನ್ನು ಹೇಳಿದ್ದಾರೆ. ತ್ರಿನಾಚಿಕೇತ ಅಂತ ಮೊದಲನೇ ಶಬ್ದ ನಾವು ಇವತ್ತು ನೋಡಬೇಕಾದ. ತ್ರಿನಾಚಿಕೇತ ಎಂಬ ಮಂತ್ರವನ್ನು ಜಪಿಸುವಂಥವನು. ಇನ್ನೊಂದು ಅನುವಾದದಲ್ಲಿ 3 ಬಾರಿ ನಾಚಿಕೇತಾಗ್ನಿಯನ್ನ ಆಧಾನ ಮಾಡಿದವನು ಅಂತ ಹೇಗಿದೆ. ತ್ರಿನಾಚಿಕೇತ ಮಂತ್ರವನ್ನು ಜಪಿಸುವವನು ಅಂತ ಹೇಳುವುದಕ್ಕಿಂತ 3 ಬಾರಿ ನಾಚಿಕೇತಾಗ್ನಿಯನ್ನು ಆಧಾರ ಮಾಡಿಕೊಂಡವನು ಅಂತ ಹೇಳುವ ಅರ್ಥ ಏನಿದೆ ಅದೇ ಹೆಚ್ಚು ಯೋಗ್ಯವಾದ್ದು. ನಾವಿದನ್ನ ಈ ಕಾಟಕೋಪನಿಷತ್ನಲ್ಲಿ ಪ್ರಸಿದ್ಧವಾದಂತಹ ಯಮ ಮತ್ತು ನಚಿಕೇತರ ನಡುವಿನ ಸಂವಾದ ಏನಿದೆ ಆ ಸಂವಾದದಲ್ಲಿ ಇದರ ಕುರಿತಾದಂತಹ ವಿಷಯಗಳನ್ನು ನಾವು ನೋಡ್ತೇವೆ. ತಂದೆಯ ಕೋಪಕ್ಕೆ ತುತ್ತಾಗಿ ನಚಿಕೇತ ಯಮನ ಊರಿಗೆ ಹೋಗಬೇಕಾಯ್ತು. ಅವನಿಂದ 3 ವರಗಳನ್ನು ಕೇಳಿದ. ನಮ್ಮ ತಂದೆ ನನ್ನನ್ನು ಸುಪ್ರಸನ್ನವಾದಂತಹ ಮನಸ್ಸಿನಿಂದ ಮರಳಿ ಸ್ವೀಕರಿಸಬೇಕು, ಮತ್ತೆ ಅಗ್ನಿಯಲ್ಲಿರುವಂತಹ ಭಗವಂತನ ರೂಪವನ್ನ ನೀನು ನನಗೆ ಉಪದೇಶಿಸಬೇಕು, ಮುಕ್ತಿಯಲ್ಲಿ ಭಗವಂತ ನಿಯಾಮಕನಾಗಿ ಇರ್ತಾನೋ ಇಲ್ಲೋ ಅಂತನ್ನುವುದನ್ನು ಕೂಡ ನೀನು ನನಗೆ ಉಪದೇಶಿಸಬೇಕು. ಈ ಎಲ್ಲ ಸಂಗತಿಗಳನ್ನ ಯಮನನ್ನ ಕುರಿತು ನಚಿಕೇತ ಪ್ರಶ್ನಿಸಿದ್ದ. ಅದಕ್ಕೆ ಉತ್ತರ ರೂಪವಾಗಿ ಯಮ ಅನೇಕ ವಿಷಯಗಳನ್ನು ಆತನಿಗೆ ಬೋಧಿಸಿದ. ಅದರಲ್ಲಿ ಬರುವಂಥ ಸಂಗತಿಯೇ ಇದೊಂದು, ಈ ತ್ರಿನಾಚಿಕೇತ ವಿದ್ಯಾ ಅಥವಾ ತ್ರಿನಾಚಿಕೇತಾಗ್ನಿ ಅನ್ನುವಂಥ ಒಂದು ಮಂತ್ರ. ಆ ಕಾಟಕೋಪನಿಷತ್ತಿನ ಮೊದಲನೇ ಅಧ್ಯಾಯದಲ್ಲಿ, ಮೊದಲನೇ ವಲ್ಲಿಯಲ್ಲಿ 10ನೇ ಮಂತ್ರ ಹೀಗದು. ಶಾಂತ ಸಂಕಲ್ಪ ಸುಮನಾ ಯಥಾ ಸ್ಯಾತ್ ವೀತಮನ್ಯು ಗೌತಮೋ ಮಾಭಿಮೃತ್ಯೋ. ನನ್ನ ತಂದೆ ಶಾಂತವಾದ ಮನಸ್ಸಿನಿಂದ ನನ್ನನ್ನು ಸ್ವೀಕರಿಸಬೇಕು. ಇದು ಮೊದಲನೇ ಒಂದು ವರ. ಮುಂದೆ ನಾನು ಕೇಳುವಂತಹ ವರ ಏನು? ಸ್ವರ್ಗೇ ಲೋಕೆ ನ ಭಯಂ ಕಿಂಚನಾಸ್ತಿ ನ ತಪ್ತತ್ವಂ ಜರಯಾ ವಿಭೇತಿ ಉಭೇ ತೀರ್ಥ ಅಶನಾಯ ಪಿಪಾಸೆ ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ. ಸ್ವರ್ಗಲೋಕದಲ್ಲಿ ಒಂದು ಮನ್ವಂತರದ ಕಾಲ, ದೀರ್ಘಕಾಲ ಅಂದ್ರೆ ಅಷ್ಟೇ. ಮತ್ತೆ ಭಗವಂತನ ಲೋಕದಲ್ಲಿ ಶಾಶ್ವತವಾಗಿ ಯಾವ ಭಯವೂ ಇರೋದಿಲ್ಲ. ಯಮನೂ ಅಲ್ಲಿರೋದಿಲ್ಲ. ಮುದಿತನದ ಭಯ ಇಲ್ಲ, ಹಸಿವೆ ನೀರಡಿಕೆಗಳ ಭಯ ಇರೋದಿಲ್ಲ, ದುಃಖ ಇರೋದಿಲ್ಲ. ಸತ್ವಮಗ್ನಿಂ ಸ್ವರ್ಗ ಮಧ್ಯೇಶು ಮೃತ್ಯೋ ಪ್ರಬ್ರೂಹಿತಂ ಶ್ರದ್ಧಾನಾಯ ಮಹ್ಯಂ ಸ್ವರ್ಗಾಲೋಕ ಅಮೃತತ್ವಂ ಭಜಂತಿ ಏತದ್ವಿತೀಯೇನ ವರ್ಣೇ ವರೇಣ. ಈ ಸತ್ವಮಗ್ನಿಂ ಸ್ವರ್ಗ ಮಧ್ಯೇಶು ಮೃತ್ಯು ಅಂತ ಶ್ಲೋಕ ಇದೆಯಲ್ಲ, ಯಮನೇ ನನಗೆ ವರ ಕೊಡಬೇಕು ಅಂತ ನೀನು ತಯಾರಾಗಿದ್ದಿ. ಅಗ್ನಿ ಅಂತರ್ಗತನಾದಂಥ, ಅಗ್ನಿ ಶಬ್ದ ವಾಚ್ಯನಾದಂಥ ಪರಮಾತ್ಮನ ಕುರಿತು ಸರಿಯಾಗಿ ತಿಳಿದವನು ನೀನೇ. ನಾನು ಅದರ ಬಗ್ಗೆ ಶ್ರದ್ಧೆಯಿಂದ ಕೇಳ್ತಾ ಇದ್ದೇನೆ. ಇದರ ಬಗ್ಗೆ ನೀನು ನನಗೆ ವಿವರಿಸಬೇಕು.
ಸ್ವರ್ಗಲೋಕಾಹ ಅಮೃತತ್ವಂ ಭಜಂತೆ ಏತದ್ವಿತೀಯೇನ ವರಂ ವೃಣೇ ವರೇಣ. ಜ್ಯೋತಿಷ್ಠೋಮ ಮೊದಲಾದ ಯಾಗಗಳನ್ನು ಮಾಡ್ತಾರೆ. ಆ ಯಾಗ ಮಾಡುವಾಗ ಆ ಯಾಗಾಗ್ನಿಯಲ್ಲಿರುವಂತಹ ಭಗವಂತನನ್ನು ಯಾರು ತಿಳ್ಕೋತಾರೆ ಅವರು ಸ್ವರ್ಗವನ್ನು ಪಡೀತಾರೆ, ಮುಂದೆ ಕ್ರಮವಾಗಿ ಮುಕ್ತಿಯನ್ನು ಕೂಡ ಪಡ್ಕೋತಾರೆ. ಆದ್ರಿಂದ ಅಗ್ನ್ಯಂತರ್ಗತನಾದಂತಹ ಆ ವಿಷ್ಣುವನ್ನು ಕುರಿತಾಗಿ ನೀನು ನನಗೆ ಬೋಧಿಸಬೇಕು ಅಂತ ಕೇಳ್ಕೊಂಡ ಈ ನಚಿಕೇತ. ಪ್ರತೇ ಬ್ರವೀಮಿ ತದುಮೇ ನಿಬೋಧ ಸ್ವರ್ಗಮಗ್ನಿಂ ನಚಿಕೇತ ಪ್ರಜಾನನ್ ಅನಂತಲೋಕಾಪ್ತಿ ಮಥೋ ಪ್ರತಿಷ್ಠಾಂ ವಿದ್ಧಿ ತ್ವಮೇತಂ ನಿಹಿತಂ ಗುಹಾಯಾಂ. ಯಮ ಅವನಿಗೆ ಹೇಳ್ತಾನೆ, ಯಾವ ಪರಮಾತ್ಮನ ತಿಳಿದ್ರೆ, ಅಗ್ನ್ಯಂತರ್ಗತನಾದ ಯಾವ ಪರಮಾತ್ಮನ ತಿಳಿದ್ರೆ ಸ್ವರ್ಗ ಮೋಕ್ಷ ಮೊದಲಾದವುಗಳು ಪ್ರಾಪ್ತ ಆಗ್ತಾವೋ ಅದನ್ನು ನಾನು ನಿನಗೆ ಉಪದೇಶ ಮಾಡ್ತೇನೆ. ಸಮಸ್ತ ಲೋಕಕ್ಕೆ ಆಧಾರ ಅವನು, ಎಲ್ಲರ ಹೃದಯ ಗುಹೆಯಲ್ಲಿರುವಂತಹ ಬಿಂಬರೂಪನಾಗಿದ್ದಾನೆ, ಅವನನ್ನು ನೀನು ತಿಳಿ ಅಂತ ಅಲ್ಲಿ ಬೋಧಿಸಿದ ಈ ಯಮ. ಲೋಕಾದಿಮಗ್ನಿಂ ತಮುವಾಚ ತಸ್ಮೈ ಯಾ ಇಷ್ಟಕಾಹ ಯಾವತೀಹಿ ವಾ ಯಥಾವಾ ಸಚಾಪಿ ತತ್ ಪ್ರವದತ್ಯಥೋಕ್ತಂ ಅಥಾಸ್ಯ ಮೃತ್ಯು ಪುನರಾಹ ತುಷ್ಟಃ. ಸಮಸ್ತ ಜಗತ್ತಿನ ಸೃಷ್ಟಿಗೆ ಕಾರಣನಾದಂಥ ಅಗ್ನ್ಯಂತರ್ಗತನಾದಂಥ ಅಗ್ನಿಶಬ್ದ ವಾಚ್ಯನಾದಂಥ ಪರಮಾತ್ಮನನ್ನ ಯಮ ನಚಿಕೇತನಿಗೆ ಉಪದೇಶಿಸಿದ. ಅಗ್ನಿ ಅಂತ ಶಬ್ದ ಇದೆಯಲ್ಲ ಇಲ್ಲಿ, ಅಗ್ನಿ ಶಬ್ದದಿಂದ ಪರಮಾತ್ಮ ಹೇಗೆ ವಾಚ್ಯ? ಅಗ್ರ್ಯತ್ವಾದ ಅಗ್ನಿನಾಮಾಸು ನಾಚಿಕೇತಾಗ್ನಿಗೋ ಹರಿಹೇ. ಈ ಪರಮಾತ್ಮ ಎಲ್ಲರಿಗೂ ಅಗ್ರ್ಯ, ಮುಖ್ಯ ಸ್ಥಾನದಲ್ಲಿರುವಂಥವನು. ಆದ್ರಿಂದ ಅವನಿಗೆ ಅಗ್ನಿ ಅಂತ ಹೆಸರಿದೆ. ಇಷ್ಟನ್ನೆಲ್ಲವನ್ನು ಈ ನಚಿಕೇತನಿಗೆ ಯಮ ಉಪದೇಶಿಸಿದಲ್ಲ, ಆ ಉಪದೇಶಿಸಿದ್ದನ್ನು ಅವನು ಸರಿಯಾಗಿ ಕೇಳಿ ಆ ಯಮನ ಮುಂದೆ ಅದನ್ನು ಅನುವಾದಿಸಿದ. ಯಾ ಇಷ್ಟಕಾಹ ಯಾವತೀರ್ವಾ ಯಥಾವ. ಅಗ್ನ್ಯಂತರ್ಗತನಾದ ಭಗವಂತನ ಸ್ವರೂಪದ ಕುರಿತಾಗಿ ಉಪದೇಶಿಸಿದ. ಮತ್ತು ಯಜ್ಞ ಮಾಡಬೇಕಾದ್ರೆ ಆ ಯಜ್ಞ ವೇದಿಕೆಯನ್ನು ತಯಾರು ಮಾಡ್ತೀವಲ್ಲ, ಒಂದೇನು ಇಟ್ಟಿಗೆಗಳಿಂದ, ಆ ಇಟ್ಟಿಗೆಗಳಲ್ಲಿರುವಂತಹ ಭಗವಂತನ ರೂಪಗಳನ್ನು, ಇಟ್ಟಿಗೆಗಳ ಸಂಖ್ಯೆಯನ್ನು, ಇಟ್ಟಿಗೆಗಳು ಯಾವ ಗಾತ್ರದಲ್ಲಿರಬೇಕು, ಇದೆಲ್ಲವನ್ನೂ ಆತ ಹೇಳಿದ. ಅದೆಲ್ಲವನ್ನು ಈ ಯಮ ಅದರಂತೆ ಹೇಳಿದಂತೆ ನಚಿಕೇತ ಅದನ್ನು ಅನುವಾದಿಸಿದ ಅಂತಿದೆ. ಗುರುಗಳು ಯಾವತ್ತು ಪಾಠ ಹೇಳಿದಾಗ ಶಿಷ್ಯರಾದವರು ಅದನ್ನ ಗುರುವಿನ ಮುಂದೆ ಅನುವಾದಿಸಬೇಕು, ಒಪ್ಪಿಸಬೇಕು. ಒಪ್ಪಿಸೋದು ಅಂತ ಕರೀತಾರೆ, ಅನುವಾದ ಮಾಡೋದು ಅಂತ ಹೇಳ್ತಾರೆ. ಅದನ್ನ ಕೇಳಿ ಸಂತೋಷ ಆಯ್ತಂತೆ ಯಮನಿಗೆ. ಮತ್ತಷ್ಟು ಅವನಿಗೆ ಅದನ್ನ ವರ್ಣಿಸಿದ ಅಂತ ಹೇಳ್ತಾರೆ. ಸಯೇವ ಸರ್ವಲೋಕಾದಿಹಿ ತಂ ಜ್ಞಾತ್ವಾ ಮುಚ್ಯತೆ ಧ್ರುವಂ. ಇದು ಕಾಟಕೋಪನಿಷತ್ತಿನ ಭಾಷ್ಯ. ಇಷ್ಟಕಾದೇವತಾಂ ವಿಷ್ಣುಂ ಷಷ್ಟ್ಯುತ್ತರ ಶತತ್ರಿಕಂ ಯಥಾವದೇವ ವಿಜ್ಞಾಯ ಮುಚ್ಯತೆ ಕರ್ಮಬಂಧನಾತ್. ಈ ಜ್ಯೋತಿಷ್ಠೋಮಾದಿ ಯಜ್ಞಗಳನ್ನು ಮಾಡಬೇಕಾದ್ರೆ ಆ ಏನು ಯಜ್ಞ ವೇದಿಕೆ ಇತ್ಯಾದಿಗಳನ್ನು ಮಾಡ್ತಾರೆ, ಆ 360 ಇಟ್ಟಿಗೆಗಳಿರ್ತವೆ. ಅದರಲ್ಲಿ ಭಗವಂತನ 360 ರೂಪಗಳಿರ್ತವೆ. ಇದನ್ನೆಲ್ಲ ತಿಳಿದವನು ಕರ್ಮದ ಬಂಧನದಿಂದ ಮುಕ್ತನಾಗ್ತಾನೆ ಅಂತ ವರ್ಣಿಸಿದ್ದಾರೆ. ಶ್ಲೋಕದಲ್ಲಿ ಕಾಟಕೋಪನಿಷತ್ತಿನ ಮಂತ್ರಗಳಲ್ಲಿ ಇದು ಜ್ಯೋತಿಷ್ಠೋಮ ಯಾಗ ಅಂತ ಬರಲಿಲ್ಲ. ಅಗ್ನ್ಯಂತರ್ಗತನಾದ ಪರಮಾತ್ಮನ ನನಗೆ ಉಪದೇಶಿಸು ಅಂತ ಕೇಳ್ಕೊಂಡಿದ್ದ ಯಮನನ್ನು ಕುರಿತು ನಚಿಕೇತ. ಆತ ಉಪದೇಶಿಸಿ ಕೊಟ್ಟಿದ್ದಾನೆ. ಯಾವ ಅಗ್ನಿ, ಯಾವ ಯಜ್ಞ ನಡೆದಾಗ ಅಂತನ್ನುವುದನ್ನ ಉಪನಿಷತ್ತೇನು ಹೇಳಲಿಲ್ಲ. ವೇದೇಶ ತೀರ್ಥರು ಮಾತ್ರ ತಮ್ಮ ಟಿಪ್ಪಣಿಯಲ್ಲಿ, ವೇದೇಶ ತೀರ್ಥರು ತಮ್ಮ ಖಂಡಾರ್ಥದಲ್ಲಿ ನ ಕೇವಲಂ ಜ್ಯೋತಿಷ್ಠೋಮಾಗ್ನಿಗ್ರಸ್ಥ ವಿಷ್ಣುಧ್ಯಾನಿನಃ ಸ್ವರ್ಗ ಏವ ಫಲಂ ಕಿಂತು ಸ್ವರ್ಗಪ್ರಾಪ್ತ್ಯನಂತರ ಮೋಕ್ಷೋಪೀತ್ಯಾಹ. ಜ್ಯೋತಿಷ್ಠೋಮಯಾಗ ಮಾಡಿದ್ರಿಂದ ಆ ಜ್ಯೋತಿಷ್ಠೋಮಯಾಗದ ಅಗ್ನಿಯಲ್ಲಿರುವಂತಹ ಪರಮಾತ್ಮನನ್ನು ತಿಳಿದಿದ್ದರಿಂದ ಕೇವಲ ಸ್ವರ್ಗ ಮಾತ್ರ ಫಲ ಅಲ್ಲ, ಕಿಂತು ಸ್ವರ್ಗಪ್ರಾಪ್ತ ನಂತರ ಮೋಕ್ಷವೇ ಫಲ ಇದೆ. ವೇದದಲ್ಲಿ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವರ್ಣನೆ ಕೇಳಿ ಬರ್ತದೆ. ಯಾರಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯಾ ಅವ್ರು ಜ್ಯೋತಿಷ್ಠೋಮ ಯಾಗ ಮಾಡಬೇಕು ಅಂತ.
ಸ್ವರ್ಗಕ್ಕೆ ಹೋಗಬೇಕು ಅಂತ ನೀವು ಬಯಸಬೇಕು, ಸ್ವರ್ಗಕ್ಕೆ ಹೋಗುವುದು ಒಂದು ದೊಡ್ಡ ಸಾಧನೆ ಅಂತ ಹೇಳುವುದು ವೇದದ ಉದ್ದೇಶ ಅಲ್ಲ. ಒಂದು ವೇಳೆ ಸ್ವರ್ಗಕ್ಕೆ ಹೋಗಬೇಕು ಅಂತ ನಿಮಗೆ ಹಂಬಲ ಇದ್ರೆ ಆಗ ಜ್ಯೋತಿಷ್ಠೋಮ ಯಾಗ ಮಾಡಿ. ಈ ಸ್ವರ್ಗ ಅನ್ನೋ ಶಬ್ದಕ್ಕೇನೆ ಮುಕ್ತಿ ಅನ್ನುವಂಥ ಒಂದು ಅರ್ಥವೂ ಇದೆ. ಶಾಶ್ವತವಾದ ಸ್ವರ್ಗ ಅಂತಂದ್ರೆ ಮುಕ್ತಿಯೇ, ಅದನ್ನ ಆ ಸಾಧಕನಾದವನು ಪಡ್ಕೋತಾನೆ ಅಂತ ಅರ್ಥ. ಕಿಂತು ಸ್ವರ್ಗ ಪ್ರಾಪ್ತ ನಂತರ ಮೋಕ್ಷೋಪೀತ್ಯಾಹ ಸ್ವರ್ಗ ಲೋಕ ಯೇಷಾಂತೆ ಸ್ವರ್ಗಲೋಕಾಹ. ಅವರು ಅಮೃತತ್ವಂ ಭಜಂತೆ, ಅಮೃತತ್ವವನ್ನೇ ಕೊನೆಗೊಂದು ಬಾರಿ ಪಡ್ಕೋತಾರೆ ಅಂತ ಹೇಳ್ತಾರೆ. ಹೀಗಿದು ಜ್ಯೋತಿಷ್ಠೋಮ ಯಾಗ ನಡೆದಾಗ ಅಲ್ಲಿರುವಂತಹ ಅಗ್ನಿಯಲ್ಲಿ ಅಂತರ್ಗತನಾದಂತಹ ಪರಮಾತ್ಮನ ಒಂದು ವರ್ಣನ ಇದೆ. ಪರಮಾತ್ಮ ಈ ಅಗ್ನಿಯಲ್ಲಿ ಏನಿದ್ದಾನೆ ಅದನ್ನು ವರ್ಣನೆ ಮಾಡಿದ್ನಲ್ಲ ಯಮ, ಅವನಿಗೆ ಬಹಳ ಸಂತೋಷ ಆಯಿತು ಯಮನಿಗೆ ಈ ನಚಿಕೇತನ ಜಿಜ್ಞಾಸೆಯನ್ನು ಕೇಳಿ. ಈ ಅಗ್ನಿಯನ್ನೇ ನಿನಗೆ ಉಪದೇಶ ಮಾಡಿದ್ದೇನೆ, ಈ ಅಗ್ನಿಯಂತರ್ಗತನಾದ ಪರಮಾತ್ಮನ ಕುರಿತಾಗಿ ನಿನಗೆ ತಿಳಿಸಿದ್ದೇನಲ್ಲ, ಈ ಅಗ್ನಿ ತವೈವ ನಾಮ್ನಾ ಭವಿತಾಯ ಅಗ್ನಿಹೇ, ಈ ಅಗ್ನಿ ನಿನ್ನ ಹೆಸರಿನಿಂದಲೇ ನಾಚಿಕೇತಾಗ್ನಿ ಎಂಬ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡ್ಕೋತದೆ. ಅದಲ್ಲದೆ ನಿನಗೊಂದು ಬಂಗಾರದ ಹಾರವನ್ನು ಕೂಡ ಪಾರಿತೋಷಕವನ್ನಾಗಿ ಕೊಡ್ತಿದ್ದೇನೆ ತಗೋ ಅಂತ ಹೇಳಿದ. ಇದು 15ನೇ ಮಂತ್ರ. 16ನೇ ಮಂತ್ರದಲ್ಲಿ ತ್ರಿನಾಚಿಕೇತಃ ತ್ರಿಭಿರೇತ್ಯ ಸಂಧಿಂ ತ್ರಿಕರ್ಮಕೃತ್ ತರತಿ ಜನ್ಮ ಮೃತ್ಯು ಬ್ರಹ್ಮಜಜ್ಞಂ ದೇವಮೀಡ್ಯಂ ವಿದಿತ್ವ ನಿಚಾಯ್ಯೇಮಾಂ ಶಾಂತಿ ಅತ್ಯಂತ ಮೇತಿ ಅಂತ ನಾವು ಮುಂದೆ ನೋಡುವಂಥ ಮಂತ್ರ 16ನೇ ಮಂತ್ರ. 3 ವೇದಗಳಲ್ಲಿ ಹೇಳಿದಂತೆ, ತ್ರಿಭಿಹಿ ಅಂದ್ರೆ 3 ವೇದಗಳಲ್ಲಿ ವರ್ಣನೆ ಮಾಡಿದಂತೆ, ತ್ರಿನಾಚಿಕೇತಃ 3 ಬಾರಿ ನಾಚಿಕೇತಾಗ್ನಿಯನ್ನ ಚಯನ ಮಾಡುವವನು, ಮತ್ತು ತ್ರಿಕರ್ಮಕೃತ ಯಜ್ಞ ದಾನ ತಪಸ್ಸು ಅನ್ನುವಂಥ 3 ಕರ್ಮಗಳನ್ನು ಮಾಡುವವನು, ತರತಿ ಜನ್ಮ ಮೃತ್ಯು ಇತ್ಯಾದಿಗಳೆಲ್ಲವನ್ನು ಕೂಡ ಅದು ದಾಟ್ತಾನೆ. ಮುಂದೆ ಕೊನೆಗೆ ಶಾಂತಿ ಅತ್ಯಂತ ಮೇತಿ, ಶಾಶ್ವತವಾದಂಥ ಶಾಂತಿಯನ್ನು ಕೂಡ ಅವನು ಪಡ್ಕೊಳ್ತಾನೆ. ತ್ರಿಭಿಹಿ ವೇದೈಹಿ ಅವಿರುದ್ಧ, ವೇದೋಕ್ತ ವಿಧಾನಗಳಿಗೆ ಅನುಸಾರವಾಗಿ ಭಗವಂತನ ತತ್ವಗಳನ್ನೆಲ್ಲವೂ ತಿಳ್ಕೊಂಡಂಥವನು. ತ್ರಿಕರ್ಮಕೃತ ಅಂದರೆ ಯಜ್ಞ ದಾನ ತಪಸ್ಸು ಅಂತನೂ ಈ 3 ಕರ್ಮಗಳನ್ನು ಮಾಡುವವನು. ಯಜ್ಞ ದಾನ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಅಂತ ಭಗವದ್ಗೀತಾವನ್ನು ಆಚಾರ್ಯರು ಆ ಭಾಷೆಯಲ್ಲಿ ಉದ್ಧರಿಸ್ತಾರೆ. ತ್ರಿನಾಚಿಕೇತಃ ಅಂದರೆ 3 ಬಾರಿ ನಾಚಿಕೇತಾಗ್ನಿಯನ್ನು ಚಯನ ಮಾಡಿದವನು. ನಾವು ಸಾಮಾನ್ಯವಾಗಿ ಸ್ಥೂಲವಾಗಿ ತಿಳ್ಕೊಳ್ಬಹುದಾದದ್ದು, 3 ಬಾರಿ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದವನು. ಆ ಜ್ಯೋತಿಷ್ಠೋಮ ಯಾಗವನ್ನು ಮಾಡುವಾಗ ಅಲ್ಲೇನು ಅಗ್ನಿಯನ್ನು ಪ್ರತಿಷ್ಠಾಪಿಸಿರ್ತಾರೆ, ಅಗ್ನ್ಯಂತರ್ಗತನಾದ ಪರಮಾತ್ಮನೇ ಅಗ್ನಿಶಬ್ದ ವಾಚ್ಯನಾಗಿದ್ದಾನೆ. ಅವನು ಸ್ವರ್ಗವನ್ನು ಮೋಕ್ಷವನ್ನು ಎಲ್ಲವನ್ನೂ ಕೊಡಬಲ್ಲಂಥವನು, ಈ ಜಗತ್ತಿಗೆ ಆದಿ ಕಾರಣ ಅವನು ಅಂತ ಯಾರು ತಿಳಿದಿರ್ತಾನಲ್ಲ ಅವನೇ ತ್ರಿನಾಚಿಕೇತ. 3 ಬಾರಿ ನಾಚಿಕೇತಾಗ್ನಿಯನ್ನು ಚಯನ ಮಾಡುವವನು, ಕೇವಲ ಭೌತಿಕ ಯಜ್ಞ ಮಾಡುವವನಲ್ಲ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ ಜ್ಞಾನ ಯಜ್ಞ ಪರಂತಪ ಅಂತ ಹೇಳಿದಂತೆ ಜ್ಯೋತಿಷ್ಠೋಮ ಯಾಗ ಮಾಡಿ ಅಲ್ಲಿ ಸೋಮರಸದಿಂದ ಆಹುತಿ ಹಾಕಿ ಆ ಸೋಮರಸವನ್ನು ತಾನೂ ಪಾನ ಮಾಡಿ ಇಷ್ಟನ್ನೇ ಮಾಡಿದವನು ತ್ರಿನಾಚಿಕೇತ ಅಲ್ಲ. ಆ ಯಾಗಾಗ್ನಿಯಲ್ಲಿರುವಂತಹ ಪರಮಾತ್ಮ ಏನಿದ್ದಾನೆ ಆ ಪರಮಾತ್ಮನೇ ಅಗ್ನಿಶಬ್ದ ವಾಚ್ಯನಾಗಿದ್ದಾನೆ ಅನ್ನುವಂಥ ಎಲ್ಲವನ್ನು ತಿಳಿದಂಥವನಿಗೆ ತ್ರಿನಾಚಿಕೇತ ಅನ್ಬೇಕು. ಮುಂದಿನ 17ನೇ ಮಂತ್ರದಲ್ಲೂ ಈ ತ್ರಿನಾಚಿಕೇತ ಅನ್ನೋ ಶಬ್ದ ಬಂದಿದೆ. ಇಷ್ಟನ್ನೆಲ್ಲ ಯಾಕೆ ವಿವರಿಸಿ ಹೇಳ್ತಿದ್ದೇನೆಂದ್ರೆ, ಈಗ ನಾವು ನೋಡ್ತಿರುವ ಮಹಾಭಾರತದಲ್ಲಿ ತ್ರಿನಾಚಿಕೇತ ಅನ್ನುವ ಶಬ್ದ ಇದೆ. ಇಷ್ಟೆಲ್ಲವನ್ನು ತಿಳಿದವನನ್ನ ತ್ರಿನಾಚಿಕೇತ ಅಂದ್ರೆ ಆ ವ್ಯಕ್ತಿ, ಕೇವಲ ಅಲ್ಲಿನ ನಚಿಕೇತ ಅಲ್ಲ. ಆ ನಚಿಕೇತನಂತೆ ಈ ವ್ಯಕ್ತಿಯೂ ಕೂಡ ತ್ರಿನಾಚಿಕೇತನಾಗಿರಬೇಕು. ಜ್ಯೋತಿಷ್ಠೋಮ ಮೊದಲಾದ ಯಾಗಗಳನ್ನು ಮಾಡಿರಬೇಕು. ಅದರಲ್ಲಿರುವಂತಹ ಪ್ರತಿಷ್ಠಾಪಿತವಾದಂತಹ ಅಗ್ನಿಯಲ್ಲಿ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದಂಥ ಅಗ್ನ್ಯಂತರ್ಗತನಾದಂಥ ಪರಶುರಾಮನನ್ನ ಅವನು ತಿಳ್ಕೊಳ್ಬೇಕು. ಅವನೇ ಅಗ್ನಿಶಬ್ದ ವಾಚ್ಯನಾಗಿದ್ದಾನೆ, ಅಗ್ರ್ಯನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಸಂಹರ್ತ ಸರ್ವದೋಷಾಣ ಅಗ್ನಿಸ್ಥಃ ಸರ್ವದಾಹಕಃ, ಇದು ಐತರೇಯ ಭಾಷ್ಯದಲ್ಲಿ ಆಚಾರ್ಯ ಅಥವಾ ಉಪನಿಷತ್ ಭಾಷ್ಯದಲ್ಲಿ ಯಾವುದೋ ಒಂದು ಭಾಷ್ಯದಲ್ಲಿ ಹೇಳುವಂಥ ಮಾತು. ಎಲ್ಲ ದೋಷಗಳನ್ನು ಪರಿಹರಿಸುವಂಥವನು, ಅಗ್ನಿಸ್ಥಃ ಅಗ್ನ್ಯಂತರ್ಗತನಾದವನು, ಸರ್ವದಾಹಕಃ, ನಿತ್ಯಾನಂದ ಸ್ವಯಂ ನಿತ್ಯಾನಂದನಾದವನು. ನಮಗೂ ಕೂಡ ನಿತ್ಯಾನಂದವನ್ನು ಆತ ಕೊಡುವವನು ಅವನನ್ನು ತಿಳ್ಕೊಂಡ್ರೆ. ನಿತ್ಯಾನಂದ ಅಗ್ನಿವರ್ಣಸ್ಥ ರಾಮ ಪರಶುಭುತ್ ಸದಾ
ಅಂತ ಇದು ಉಪನಿಷತ್ ಭಾಷ್ಯ. ತ್ರಿನಾಚಿಕೇತ, ಯಾವ ವಿದ್ವಾಂಸ 3 ಬಾರಿ ನಾಚಿಕೇತಾಗ್ನಿಯನ್ನು ಚಯನ ಮಾಡಿರ್ತಾನೆ ಜ್ಯೋತಿಷ್ಠೋಮ ಯಾಗ ಮಾಡಿ, ತ್ರಯಮೇತದ್ ವಿದಿತ್ವ, ಈ 3 ಸಂಗತಿಗಳನ್ನು ತಿಳ್ಕೊಂಡಿರ್ಬೇಕು. ಇಟ್ಟಿಗೆಗಳ ಬೇರೆ ಬೇರೆ ಅಭಿಮಾನಿ ದೇವತೆಗಳು, ಅವರಿಗೆ ನಿಯಾಮಕನಾದಂಥ ಭಗವಂತ, ಇಟ್ಟಿಗೆಗಳ ಸಂಖ್ಯೆ 360 ಅನ್ನೋದನ್ನು, ಅದರ ಪ್ರಮಾಣವನ್ನು, ಇದೆಲ್ಲವನ್ನು ತಿಳ್ಕೊಂಡಿರ್ಬೇಕು. ಏವಂ ವಿದ್ವಾನ್ ಚಿನುತೆ ನಾಚಿಕೇತಂ ಸ ಮೃತ್ಯುಪಾಶಾತ್ ಪುರತಃ ಪ್ರಣೋದ್ಯ, ತನ್ನ ಎದುರಿಗಿರುವಂತಹ ಯಮನ ಪಾಶಗಳನ್ನು ಕತ್ತರಿಸಿಕೊಂಡು ಶೋಕಾತಿಗೋ ಮೋದತೆ ಸ್ವರ್ಗಲೋಕೆ, ಮೊದಲು ಸ್ವರ್ಗಲೋಕದಲ್ಲಿ ಸುಖ ಅನುಭವಿಸ್ತಾನೆ, ಕೊನೆಗೊಮ್ಮೆ ಶಾಶ್ವತವಾಗಿ ವಿಷ್ಣು ಲೋಕದಲ್ಲೇ ಆತ ಸುಖವನ್ನು ಅನುಭವಿಸ್ತಾನೆ ಅಂತ. ಹೀಗೆ 16 ಮತ್ತು 17ನೇ ಮಂತ್ರ, ಇವೆರಡು ಕಡೆ ಈ ತ್ರಿನಾಚಿಕೇತ ಅನ್ನುವಂಥ ಶಬ್ದ ಬಂದಿದೆ. ಲೋಕಾದಿಹಿ ಅಂತ ಶಬ್ದ ಇದೆ ಇಲ್ಲೆಲ್ಲ, ಲೋಕಾದಿಮಗ್ನಂ ಅಂತ. ಅನಂತ ಲೋಕವನ್ನು ಕೊಡುವ, ಅನಂತ ಲೋಕಾಪ್ತಿ ಮಥೋ ಬ್ರವೀಮಿ ಅಂತೆಲ್ಲ ಬಂತು. ಇಷ್ಟೆಲ್ಲ ವಿಶೇಷಣಗಳು ಆ ಪರಮಾತ್ಮನನ್ನು ಮಾತ್ರ ಹೇಳ್ತಾರೆ. ಅದನ್ನ ಆಚಾರ್ಯರ ಭಾಷ್ಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಆ ಭಗವಂತನೇ ಸ್ತೋಮಮಹಂ ಉರುಗಾಯಂ ಪ್ರತಿಷ್ಠಾಮಿತಿ ಪರಾಮರ್ಶಾಚ್ಚ ಭಗವತಃ ಉರುಗಾಯ ನಾಮ ಪ್ರಸಿದ್ಧಂ, ಗುಹಾನಿಹಿತನಾದವನು. ಗುಹಾನಿಹಿತ ಅನ್ನೋ ಒಂದು ಶಬ್ದವು ಕೂಡ ಇಲ್ಲಿ ಬಂತು, ನಿಹಿತಂ ಗುಹಾಯಾಮ್ ಅಂತ. ಇದೆಲ್ಲವೂ ಪರಮಾತ್ಮನಿಗೆ ವಿಶೇಷಣವಾಗಿವೆ. ನಚ ಅಗ್ನಿ ಪರಿಜ್ಞಾನ ಮಾತ್ರೇಣ ಅನಂತಲೋಕಾಪ್ತಿ ಭಗವಜ್ಞಾನಂ ವಿನಾ, ಕೇವಲ ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿತ್ಯ ಅಗ್ನಿಹೋತ್ರ ಉಪಾಸನೆ ಇತ್ಯಾದಿಗಳನ್ನು ಮಾಡಿಕೊಂಡು ಜ್ಯೋತಿಷ್ಠೋಮ ಯಾಗವನ್ನೇ ಆಗಲಿ ಮತ್ಯಾವುದೇ ಯಾಗವನ್ನೇ ಆಗಲಿ ಮಾಡಿದ ಮಾತ್ರಕ್ಕೆ ಶಾಶ್ವತವಾದಂಥ ಮೋಕ್ಷ ಸಿಗೋದಿಲ್ಲ. ಭಗವಂತನ ಜ್ಞಾನವೇ ಅದಕ್ಕೆ ಕಾರಣ. ತದ್ವಾ ಏತದ್ ಅಕ್ಷರಂ ಗಾರ್ಗಿ ಅವಿದಿತ್ವ, ನಾಶರಹಿತನಾದ ಪರಮಾತ್ಮನನ್ನು ತಿಳಿಯದೆ ಅಸ್ಮಿನ್ ಲೋಕಿ ಜುಹೋತಿ, ಏನು ಯಜ್ಞ ಮಾಡಿದರೆ, ಆಹುತಿ ಹಾಕಿದರೆ, ತಪಸ್ಸನ್ನು ಮಾಡಿದರೆ, ಬಹುನಿ ವರ್ಷ ಸಹಸ್ರಾಣಿ, 1000 ವರ್ಷ ಕಾಲ ನೀವು ಎಷ್ಟೇ ಹೋಮ ತಪಸ್ಸು ಯಜ್ಞ ಇತ್ಯಾದಿ ಯಾವುದನ್ನೂ ಮಾಡಿದ್ರು ಅಂತವದೇವ ಅಸ್ಯ ತದ್ಭವತಿ, ಅದೆಲ್ಲವೂ ಕೂಡ ಒಂದು ಹಂತದಲ್ಲಿ ನಾಶ ಆಗುವಂಥದ್ದು, ದೀರ್ಘವಾದಂತಹ ಫಲವನ್ನ ಅದು ಕೊಡುವಂಥದ್ದಲ್ಲ. ಕೇವಲ ಸ್ವರ್ಗವನ್ನು ಕೊಟ್ಟಾವಷ್ಟೇ, ದೀರ್ಘವಾದ ಫಲವನ್ನು ಕೊಡುವಂಥವಲ್ಲ ಅಂತ ಮತ್ತೊಂದು ಉಪನಿಷತ್ತಿನ ಮಾತನ್ನು ಕೂಡ ಅಲ್ಲೇ ಉದ್ಧರಿಸ್ತಾರೆ. ಏತಮಗ್ನಿಂ ತವೈವ ಪ್ರವಕ್ಷಂತಿ ಜನಾಸಹ ತೃತೀಯಂ ವರಂ ನಚಿಕೇತೋ ವೃಣೀಶ್ವ. ಹೀಗೆ 2ನೇ ವರದ ಕುರಿತಾಗಿ ನಾನು ನಿನಗೆ ಉಪದೇಶ ಮಾಡಿದ್ದೇನೆ. ಈ ಅಗ್ನಿಯನ್ನ ನಾಚಿಕೇತಾಗ್ನಿ ಅಂತಾನೆ ಜನ ವ್ಯವಹರಿಸ್ತಾರೆ. ಇದನ್ನೆಲ್ಲ ನೀನು ಕೇಳಿದ್ದಿ, ಮುಂದಿನ ವರವನ್ನೂ ಕೇಳು ಅಂತ ಯಮ ನಚಿಕೇತನಿಗೆ ಹೇಳಿದ. ಇಂಥದ್ದೆಲ್ಲವನ್ನೂ ಬಲ್ಲವನು ಅಂತ ಅರ್ಥ. ಜ್ಯೋತಿಷ್ಠೋಮ ಮೊದಲಾದ ಯಾಗಗಳನ್ನು ಮಾಡುವಂತಹ ವ್ಯಕ್ತಿ, ಅಲ್ಲಿರುವಂತಹ ಅಗ್ನಿಯಲ್ಲಿ ಅಗ್ನ್ಯಂತರ್ಗತನಾದಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಸರ್ವ ದೋಷಗಳನ್ನು ಪರಿಹರಿಸುವಂಥವನಾಗಿದ್ದಾನೆ, ಲೋಕದ ಆದಿಯಾಗಿದ್ದಾನೆ, ಪ್ರತಿಷ್ಠಾ ಆಗಿದ್ದಾನೆ ಅಂತ ಯಾರು ತಿಳಿದವನಿರ್ತಾನೆ ಅವನೇ ಮೂಲ ಅರ್ಥದಲ್ಲಿ ತ್ರಿನಾಚಿಕೇತ. ತ್ರಿಹಿಚಿತಃ ನಾಚಿಕೇತಾಗ್ನಿ ಏನ ಸಹ ತ್ರಿನಾಚಿಕೇತಃ, 3 ಬಾರಿ ನಾಚಿಕೇತಾಗ್ನಿಯನ್ನ ಚಯನ ಮಾಡಿದವನು ಜ್ಯೋತಿಷ್ಠೋಮ ಮೊದಲಾದ ಯಜ್ಞಗಳಲ್ಲಿ ಅಂತ ಅದರ ತಾತ್ಪರ್ಯ. ರಾಘವೇಂದ್ರ ಸ್ವಾಮಿಗಳ ಖಂಡಾರ್ಥದಲ್ಲಿಯೂ ಕೂಡ ತ್ರಿವಾರಂ ಅನುಷ್ಠಿತ ನಾಚಿಕೇತಾಗ್ನಿ ಚಯನ ಪುಮಾನ್, 3 ಬಾರಿ ನಾಚಿಕೇತಾಗ್ನಿಯನ್ನ ಆರಾಧನೆ ಮಾಡಿದವನು ಅಂತ ಗೊತ್ತಾಗ್ತದೆ. ಈಗಾಗಲೇ ವೇದೇಶ ತೀರ್ಥರ ಖಂಡಾರ್ಥದಲ್ಲಿ ನಾವು ಅದನ್ನು ಗಮನಿಸಿದಂತೆ ಅದು ಈ ಜ್ಯೋತಿಷ್ಠೋಮ ಯಾಗವೇ ಇರಬಹುದು ಅಥವಾ ಮತ್ಯಾವುದೇ ಯಾಗವೂ ಇರಬಹುದು. ಆ ಯಾಗದ ಸಂದರ್ಭದಲ್ಲಿ ಈ ಅಗ್ನ್ಯಂತರ್ಗತನಾದ ಪರಮಾತ್ಮನನ್ನ ತಿಳ್ಕೊಂಡಂಥವನು ಅಂತ ಅದರ ತಾತ್ಪರ್ಯ. ಜ್ಞಾನಿಯಾದಂಥ ನಚಿಕೇತನಿಗೆ ಇವ್ಯಾವುದೂ ತಿಳಿದಿರಲಿಲ್ಲ ಅಂತಲ್ಲ, ಆದರೂ ಪರಮಾತ್ಮನ ಸ್ವರೂಪದ ಕುರಿತಾಗಿ ಮತ್ತಷ್ಟು ಸಂಗತಿಗಳನ್ನ ಆತ ಹೇಳಿದ. ಅದಲ್ಲದೆ ಸ್ವಯಂ ಜ್ಞಾನಿಯಾದಂಥ ಯಮ ಹಾಗೆ ನಚಿಕೇತನಿಗೆ ಭೇಟಿಯಾದಾಗ ಆತನ ಮೂಲಕ
ಮತ್ತೊಂದು ಬಾರಿ ತನ್ನ ಜ್ಞಾನವನ್ನ ಈ ನಚಿಕೇತ ಊರ್ಜಿತ ಮಾಡಿಕೊಂಡ ಅಂತ ನಾವು ತಿಳಿದುಕೊಳ್ಬೇಕು. ಮುನ್ನೂರ 60 ಇಟ್ಟಿಗೆಗಳ ಬಗ್ಗೆ ಬಂತಲ್ಲ, ನಾವೆಲ್ಲರೂ ಕೂಡ ಜ್ಯೋತಿಷ್ಠೋಮ ಯಾಗ ಮೊದಲಾದ ಯಾಗಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ನಮ್ಮ ಕೈಯಿಂದ ಅದು ಸಾಧ್ಯ ಆಗ್ಲಿಕ್ಕಿಲ್ಲ. ಅನೇಕ ಪುರೋಹಿತರು ಬೇಕಾಗ್ತಾರೆ, ದೊಡ್ಡ ಪ್ರಮಾಣದ ವೇದದ ಜ್ಞಾನ ಇರುವಂಥ ಸಭಾಸದರು ಸದಸ್ಯರು ಅಲ್ಲಿ ಉಪಸ್ಥಿತರಿರಬೇಕಾಗ್ತದೆ, ಸಾಮಗ್ರಿಗಳು ದೊಡ್ಡ ಪ್ರಮಾಣದಲ್ಲಿ ಬೇಕಾಗ್ತವೆ. ಆದ್ರಿಂದ ನಮಗೆಲ್ರಿಗೂ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋದ್ರೂ ಕೂಡ ನಾವು ಅಂಥದೊಂದು ಯಜ್ಞವನ್ನು ಬೇರೆ ರೀತಿಯಿಂದ ಮಾಡಬಹುದು. ಇದನ್ನ ಈ ಉಪನಿಷತ್ ಭಾಷ್ಯಕ್ಕೆ, ಕಾಠಕೋಪನಿಷತ್ ಭಾಷ್ಯಕ್ಕೆ ವಾಮನ ಪಂಡಿತರು ಟೀಕೆಯನ್ನೇನು ಬರೆದಿದ್ದಾರೆ, ಆ ವಾಮನ ಪಂಡಿತರ ಟೀಕೆಗೆ ಭಾಷ್ಯ ಚಂದ್ರಿಕೆಯನ್ನ ಬರೆದಂಥವ್ರು ಗೋವಿಂದಾಚಾರ್ಯ, ಅವರ ವ್ಯಾಖ್ಯಾನದಲ್ಲಿರುವಂತಹ ಒಂದೆರಡು ಸಂಗತಿಗಳು, ಅದನ್ನು ಗಮನಕ್ಕೆ ತಂದುಕೊಳ್ಳೋಣ. ಪಿಂಡಾಂಡೆ ಷಷ್ಟ್ಯುತ್ತರ ಶತ ತ್ರಿಕ ಅಸ್ಥಿರೂಪ ಇಷ್ಟಕಚಿತೆ ಹೃದಯ ಕುಂಡೆ. ಇದು ನಮ್ಗೆಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯವಿದೆ. ಅದು ಹೇಗೆ ಸಾಧ್ಯ ಇದೆ ಅಂದ್ರೆ, ನಮ್ಮ ಹೃದಯ ಎಂಬುದೇ ಒಂದು ಅಗ್ನಿಕುಂಡ, ಇದು ಎಲ್ರಿಗೂ ಇದ್ದೇ ಇದೆ. ಈ ಹೃದಯವೆಂಬತಕ್ಕಂಥ ಅಗ್ನಿಕುಂಡದಲ್ಲಿ 360 ಇಟ್ಟಿಗೆಗಳು ಎಲ್ಲಿಂದ ಬರಬೇಕು ಅಂದ್ರೆ, 360 ಎಲುಬುಗಳಿವೆ ನಮಗೆ. ಆ 360 ಎಲುಬುಗಳೇ ಇದಕ್ಕೆ ಇಟ್ಟಿಗೆ ಇದ್ದಂತೆ. ಅಸ್ಥಿರೂಪ ಇಷ್ಟಕ ಚಿತೆ. ಆ ಯಜ್ಞಕುಂಡದಲ್ಲಿ, ಆ ಹೃದಯವೆಂಬ ಅಗ್ನಿಕುಂಡದಲ್ಲಿ ಅಗ್ನಿ ಇದ್ದಾನೆ, ಅಗ್ನ್ಯಂತರ್ಗತನಾದಂಥ ಪರಮಾತ್ಮ ಇದ್ದಾನೆ ಅಂತ ನಾವು ಆ ತ್ರಿನಾಚಿಕೇತ ವಿದ್ಯೆಯನ್ನು ಅನುಸಂಧಾನಕ್ಕೆ ತಂದುಕೊಳ್ಬೇಕು. 360 ಎಲುಬುಗಳು ಅಂತ ಆಯುರ್ವೇದದ ಚರಕ ಮತ್ತು ವಾಗ್ಭಟರ ಸಂಹಿತೆಗಳಿಗನುಸಾರವಾಗಿ 360 ಎಲುಬುಗಳು. ಅದರಲ್ಲಿಯೇ ಆಯುರ್ವೇದದ ಸುಶ್ರುತ ಸಂಹಿತೆಗೆ ಅನುಸಾರವಾಗಿ 300 ಎಲುಬುಗಳು. ಹೀಗೆ ಸುಶ್ರುತ ಸಂಹಿತ 300 ಹೇಳಿದ್ರೆ, ಚರಕ ಸಂಹಿತ ಮತ್ತು ವಾಗ್ಭಟರ ಅಷ್ಟಾಂಗ ಹೃದಯ ಇತ್ಯಾದಿ ಕಡೆಗಳಲ್ಲಿ 360 ಎಲುಬುಗಳನ್ನು ಹೇಳಿದ್ದಾರೆ. ಆಧುನಿಕ ವೈದ್ಯ ವಿಜ್ಞಾನದಲ್ಲಿ 206 ಎಲುಬುಗಳನ್ನು ಹೇಳ್ತಾರೆ. ಈ 360 ಎಲುಬುಗಳನ್ನ ಹೀಗೆ ನಾವು ಇಲ್ಲಿ ಅನುಸಂಧಾನ ತಂದುಕೊಳ್ಬೇಕು. ಇದು ನಮ್ಮ ಹೃದಯದ ಕುಂಡ. ತಾವದ್ದಿನ ರೂಪ ಇಷ್ಟಕಚಿತೆ ವರ್ಷಮಯೇ ಕಾಲಕುಂಡೆ. ಅದಲ್ಲದೆ ನಮ್ಮ ಎದುರಿಗಿರುವಂತಹ ಈ ಒಂದು ವರ್ಷ ಇದೆಯಲ್ಲ, ಒಂದು ಸಂವತ್ಸರ ರೂಪವಂತ ವರ್ಷವೋ, ಒಂದು ವರ್ಷವನ್ನು ಎಲ್ಲಿಂದಾದ್ರೂ ಪರಿಗಣನೆ ಮಾಡಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಒಂದು ವರ್ಷದಲ್ಲಿ 360 ದಿನಗಳಾಗ್ತವೆ. ಆ 360 ದಿನಗಳೇ ಒಂದು 360 ಇಟ್ಟಿಗೆಗಳು. ಅದರಲ್ಲಿ ಆ ಅಗ್ನ್ಯಂತರ್ಗತನಾದಂಥ ಪರಮಾತ್ಮನನ್ನು ನಾವು ಆರಾಧಿಸಬೇಕು. ಸಂವತ್ಸರ ಇತ್ಯಾದಿ ಶಬ್ದದಿಂದ ವಾಚ್ಯನಾದಂಥ ಕಾಲನಾಮಕನಾದಂಥ ಪರಮಾತ್ಮನನ್ನು ಅಲ್ಲಿ ಆರಾಧಿಸಬೇಕು. ಇದು ಎಲ್ರಿಗೂ ಸಾಧ್ಯವಿದೆ. ಇವೆರಡು, ಹೃದಯ ಕುಂಡದಲ್ಲಿ ಮತ್ತು ಕಾಲಕುಂಡದಲ್ಲಿ ಆರಾಧಿಸುವುದು ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ. ತಾವದಿಷ್ಟ ಕಾಮಯ್ಯ ಬಾಹ್ಯಕುಂಡೇ ಚ. ಕೊನೆಯ ಒಂದು ಬಾಹ್ಯಕುಂಡ, ಜ್ಯೋತಿಷ್ಠೋಮಾದಿ ಯಾಗಗಳಲ್ಲಿ ಹೊರಗಿನ ಒಂದು ಯಜ್ಞ ಕುಂಡವನ್ನೇನು ಮಾಡಿ ಅಲ್ಲಿ ಯಜ್ಞ ಮಾಡ್ತಾರೆ. ಇತಿ ತ್ರಿಷು ಸ್ಥಾನೇಶು, 3 ಸ್ಥಾನಗಳಲ್ಲಿ ನಾಚಿಕೇತಾಗ್ನಸ್ಥಃ ಭಗವಾನ್ ಜ್ಞೇಯ. ನಚಿಕೇತಾಗ್ನಿಯಲ್ಲಿ ಇರುವಂತಹ ಭಗವಂತನನ್ನ ನಾವು ತಿಳ್ಕೊಳ್ಬೇಕು ಅಂತ ಇದರ ತಾತ್ಪರ್ಯ. ಹೀಗೆ ತ್ರಿನಾಚಿಕೇತ ಅಂತ ಇಲ್ಲೇನು ಶಬ್ದವನ್ನು ನಾವೀಗ ನೋಡ್ತಾ ಇದ್ದೀವಲ್ಲ, ಆ ತ್ರಿನಾಚಿಕೇತ ಅನ್ನೋ ಶಬ್ದಕ್ಕೆ ಇಷ್ಟು ಅರ್ಥಗಳಿವೆ. ಜ್ಯೋತಿಷ್ಠೋಮಾದಿ ಯಾಗಗಳಲ್ಲಿ ನಾವು ಇನ್ನೊಂದು ಸಂಕ್ಷಿಪ್ತವಾಗಿ ಅದರ ಸಾರಾಂಶವನ್ನು ನೋಡೋಣ. ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿದಾಗ ಅಲ್ಲಿ ಆ ಅಗ್ನ್ಯಂತರ್ಗತನಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಅಗ್ನಿಶಬ್ದ ವಾಚ್ಯನಾದಂಥ ಪರಮಾತ್ಮನನ್ನು ತಿಳ್ಕೊಳ್ಳುವುದು, ಆರಾಧಿಸುವುದು. ಹಾಗೆ 3 ಬಾರಿ ಆ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿದಂಥವನು. ಮತ್ತೆ ನಮ್ಮ ಹೃದಯವೆಂಬ ಕುಂಡದಲ್ಲಿ ಮತ್ತು ಈ ಕಾಲಕುಂಡದಲ್ಲಿ, ಒಂದು ವರ್ಷ ಅನ್ನುವ ಒಂದು ಕಾಲದ ಕುಂಡದಲ್ಲಿ ಮತ್ತೆ ಬಾಹ್ಯ ಕುಂಡದಲ್ಲಿಯೂ ಕೂಡ ಯಜ್ಞವನ್ನು ಮಾಡಿದವನು ಇನ್ನೊಂದು ಅರ್ಥವನ್ನು ಕೂಡ ನೋಡಿದ್ದೇವೆ. ಹೀಗೆ ಈಗಿನ ಕಾಲದಲ್ಲಿ ಆ ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡಿದಂಥವರು ಸಿಗದೆ ಹೋದರೂ ಕೂಡ ಹೃದಯ ಕುಂಡದಲ್ಲಿ ಮತ್ತು ಕಾಲಕುಂಡದಲ್ಲಿ ಆ ಅಗ್ನ್ಯಂತರ್ಗತನಾದಂತಹ ಪರಶುರಾಮನನ್ನು ಯಾರು ಆರಾಧಿಸ್ತಾರೆ ಅವರು ತ್ರಿನಾಚಿಕೇತರು ಅಂತ ಒಂದು ಸ್ಥೂಲವಾಗಿ ಹೇಳಬಹುದು. ಇಂತಹ ತ್ರಿನಾಚಿಕೇತ ವಿದ್ಯೆಯನ್ನ ಬಲ್ಲಂಥವನನ್ನ ಈ ಶಾಸ್ತ್ರದಲ್ಲಿ
ಈ ಶ್ರಾದ್ದಾದಿಗಳಿಗೆ ಕರೆಯಬೇಕು. ಅವನು ಈ ಒಂದು ಶ್ರಾದ್ದಕ್ಕೆ ಬಂದು ಭೋಜನ ಮಾಡಿದರೆ ಪಂಕ್ತಿ ಪಾವನನಾಗ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಪಂಚಾಗ್ನಿ ಅನ್ನೋ ಶಬ್ದ ಇದೆ. 5 ಅಗ್ನಿಗಳನ್ನು ಆರಾಧನೆ ಮಾಡಿದವನಾಗಿರಬೇಕು ಅಂತ. ನಮಗೆ ಸಾಮಾನ್ಯವಾಗಿ 3 ಅಗ್ನಿಗಳು ಗೊತ್ತಿರ್ತವೆ: ದಕ್ಷಿಣಾಗ್ನಿ, ಆಹವನೀಯಾಗ್ನಿ, ಗಾರ್ಹಪತ್ಯಾಗ್ನಿ ಅಂತ. ಗಾರ್ಹಪತ್ಯಾಗ್ನಿ ಅಂದ್ರೆ ಅಗ್ನಿ ಸಂರಕ್ಷಣೆ ಮಾಡಲಿಕ್ಕೆ ಉಪಯೋಗ ಮಾಡುವಂತಹ ಅಗ್ನಿ. ಒಬ್ಬ ಅಗ್ನಿಹೋತ್ರಿ ಅಥವಾ ಉಪಾಸನ ಮಾಡುವವನು ನಿತ್ಯ ಮನೆಯಲ್ಲಿ ಅಗ್ನಿಯನ್ನು ಇಟ್ಕೊಂಡಿರ್ತಾನಲ್ಲ, ಅದು ಗೃಹಪತಿ ಅಂದ್ರೆ ಯಜಮಾನನಿಗೆ ಸಂಬಂಧಪಟ್ಟ ಅಗ್ನಿ. ಅದಕ್ಕೆ ಗಾರ್ಹಪತ್ಯಾಗ್ನಿ ಅಂತಾರೆ. ಆಹವನೀಯಾಗ್ನಿ ಅಂದ್ರೆ ಪ್ರಧಾನ ಯಾಗ. ಆ ಒಂದು ಪ್ರಸಂಗದಲ್ಲಿ, ಯಾವುದಾದ್ರೂ ನಿರ್ದಿಷ್ಟ ಪ್ರಸಂಗದಲ್ಲಿ, ರಾಜಸೂಯ, ಅಶ್ವಮೇಧ ಅಥವಾ ಜ್ಯೋತಿಷ್ಠೋಮ, ಯಾವುದಾದೊಂದು ಪ್ರಧಾನ ಯಾಗವನ್ನು ಮಾಡಬೇಕು ಅಂತ ಆತ ಆಲೋಚಿಸಿದರೆ ಅಲ್ಲಿ ಸ್ಥಾಪಿತವಾಗುವಂತಹ ಅಗ್ನಿಗೆ ಆಹವನೀಯ ಅಗ್ನಿ ಅಂತ ಕರೀತಾರೆ. ಹವನೀಯ ಅಂದ್ರೆ ಹವನ ಅಂದ್ರೆ ಹೋಮ. ಆ ಹೋಮಕ್ಕಾಗಿ ಆತನನ್ನು ಸ್ವೀಕಾರ ಮಾಡುವಂತಹ ಅಗ್ನಿ ಅಂತ ಅರ್ಥ. ದಕ್ಷಿಣಾಗ್ನಿ ಅಂತ ಇನ್ನೊಂದು ಅಗ್ನಿ ಇದೆ. ಈ ದಕ್ಷಿಣಾಗ್ನಿಯಲ್ಲಿ ಪುರೋಡಾಶ ಪಚನ, ಯಜ್ಞದಲ್ಲಿ ಆಹುತಿ ಹಾಕಲಿಕ್ಕೆ ಪುರೋಡಾಶ ಮೊದಲಾದನ್ನ ಬೇಯಿಸ್ತಾರಲ್ಲ, ಅದನ್ನೆಲ್ಲ ಈ ದಕ್ಷಿಣಾಗ್ನಿಯಲ್ಲಿರುವಂತಹ ಅಗ್ನಿಯಿಂದ ಬೇಯಿಸಬೇಕು. ಮತ್ತೆ ಕೆಲವು ಪ್ರಾಯಶ್ಚಿತ್ತ ಹೋಮಗಳು ಕೂಡ, ಪ್ರಧಾನ ಯಾಗ ಅಂತ ಒಂದು ನಡೆದಿರ್ತದೆ ಒಂದು ಕಡೆಗೆ, ಅದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಒಂದು ಪ್ರಾಯಶ್ಚಿತ್ತವನ್ನ ಇನ್ನು ಕೆಲವರು ಪುರೋಹಿತರು ಸೇರಿ ಮಾಡ್ತಾ ಇರ್ತಾರೆ. ಆ ಪ್ರಾಯಶ್ಚಿತ್ತ ಹೋಮ ನಡೆಯುವುದು ಕೂಡ ಈ ದಕ್ಷಿಣಾಗ್ನಿಯಲ್ಲೇ. ಮತ್ತೆ ಬ್ರಾಹ್ಮಣರ ಭೋಜನಕ್ಕೆ ಬೇಕಾದಂತಹ ಅನ್ನ ತಯಾರಾಗುವುದು ಕೂಡ ಇಲ್ಲಿರುವಂತಹ ಅಗ್ನಿಯಿಂದಲೇ. ಇದನ್ನ ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ಒಲೆಯನ್ನು ಹೊತ್ತಿಸುವಾಗ ಅಲ್ಲಿ ಒಂದಿಷ್ಟು ಕೆಂಡವನ್ನು ಹಾಕಿ ಕಡ್ಡಿ ಪೆಟ್ಟಿಗೆ ಕೊರೆದು ಅಲ್ಲಿ ಅಗ್ನಿಯನ್ನು ಹೊತ್ತಿಸುವುದಲ್ಲ, ಯಜ್ಞಕುಂಡದಲ್ಲಿರುವಂತಹ ಅಗ್ನಿಯನ್ನೇ ಸಾಮಾನ್ಯವಾಗಿ ತರ್ತಾರೆ. ಆಗಿನ ಕಾಲದ ಶಾಸ್ತ್ರ ಪದ್ಧತಿಯೇ ಆಗಿತ್ತು. ನಿತ್ಯ ಅಗ್ನಿಯಲ್ಲಿ ಮನೆಯಲ್ಲಿ ಉರಿತಾನೆ ಇರ್ತದೆ. ಆ ಅಗ್ನಿ ಆರುವುದನ್ನುವುದೇ ಇಲ್ಲ. ಹೀಗೆ ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ ಮತ್ತು ದಕ್ಷಿಣಾಗ್ನಿ ಅಂತ 3 ಅಗ್ನಿಗಳು. ಇನ್ನು ಮುಂದೆ ಸಭ್ಯ ಅಗ್ನಿ ಅಂತ ಮತ್ತೊಂದು ಅಗ್ನಿ ಇದೆ. ಸಭ್ಯ ಮತ್ತು ಅವಸಥ್ಯ ಅಂತ 2 ಅಗ್ನಿಗಳಿವೆ. ಇವೇ ಎಲ್ಲ ಸೇರಿ 5 ಅಗ್ನಿಗಳಾಗ್ತವೆ. ಅಲ್ಲಿ ಆ ಸಭ್ಯ ಅನ್ನುವ ಅಗ್ನಿ ಏನಿದೆಯಲ್ಲ, ಅದು ಕೂಡ ಅಗ್ನಿ ಸಂರಕ್ಷಣಕ್ಕಾಗಿ, ನಿತ್ಯ ಮನೆಯಲ್ಲಿ ಅಗ್ನಿಯನ್ನು ಸಂರಕ್ಷಿಸಲಿಕ್ಕಾಗಿ ಉಪಯೋಗ ಮಾಡುವಂತಹ ಅಗ್ನಿ ಅಂತಲೇ ಹೇಳ್ತಾರೆ. ಮತ್ತೆ ವಿದ್ಯಾರ್ಥಿ ಭೋಜನ, ಆ ಗುರುಕುಲದಲ್ಲಿ ಏನು ವಿದ್ಯಾರ್ಥಿಗಳು ಇರ್ತಾರಲ್ಲ, ಆ ವಿದ್ಯಾರ್ಥಿಗಳ ಭೋಜನ ಎಲ್ಲ ತಯಾರಾಗುವುದು ಈ ಸಭ್ಯ ಅನ್ನುವ ಅಗ್ನಿಯಲ್ಲಿರುವಂತಹ ಕೆಂಡದಿಂದಲೇ. ಅವಸಥ್ಯ ಅಂತ ಮತ್ತೊಂದು ಅಗ್ನಿ ಇದೆ. ಆ ಅಗ್ನಿಯು ಕೂಡ ಅಗ್ನಿ ಸಂರಕ್ಷಣಕ್ಕಾಗಿ ಉಪಯೋಗ ಆಗುವಂಥದ್ದೇ. ವಿದ್ಯಾರ್ಥಿ ಭೋಜನ ತಯಾರಾಗುವುದೇನಿದೆಯಲ್ಲ, ಅದು ಈ ಸಭ್ಯ ಅನ್ನುವ ಅಗ್ನಿಯಲ್ಲಿನ ಕೆಂಡದಿಂದಲೋ ಅಥವಾ ಅವಸಥ್ಯ ಅನ್ನುವ ಅಗ್ನಿಯ ಕೆಂಡದಿಂದಲೋ ಅನ್ನೋದ್ರ ಬಗ್ಗೆ ಕೆಲವೊಂದು ಕಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದಂತೆ ಕಾಣಿಸ್ತದೆ. ಯಾಕಂದ್ರೆ ಅವಸಥ ಅಂದ್ರೆ ವಿದ್ಯಾರ್ಥಿಗಳ ಸಮುದಾಯ, ವಿದ್ಯಾರ್ಥಿಗಳ ಶಾಲೆ ಅಂತ ಅರ್ಥ. ಹಾಗಿರುವುದರಿಂದ ಅವಸಥ್ಯಾಗ್ನಿಯಲ್ಲಿನ ಕೆಂಡದಿಂದಲೇ ಆ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಭೋಜನ ಸಿದ್ಧ ಆಗ್ತದೇನೋ ಅಂತ ಕಾಣಿಸ್ತದೆ. ಅಂತೂ ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ, ದಕ್ಷಿಣಾಗ್ನಿ, ಸಭ್ಯ ಮತ್ತು ಅವಸಥ್ಯ ಅಂತ ಹೀಗೆ 5 ಅಗ್ನಿಗಳಿವೆ. ಈ 5 ಅಗ್ನಿಗಳನ್ನ ಆರಾಧನೆ ಮಾಡುವವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬ್ರಹ್ಮಮೇ ತುಮಾಂ ಮಧುಮೇ ತುಮಾಂ ಬ್ರಹ್ಮಮೇವ ಮಧುಮೇ ತುಮಾಂ ಅಂತ ಇದೊಂದು ತ್ರಿಸುಪರ್ಣ ಮಂತ್ರ ಪ್ರಾರಂಭ ಆಗ್ತದೆ. ದುಸ್ವಪ್ನಹನ್ ದುರುಷಃ, ನೀನು ನನ್ನ ದುಸ್ವಪ್ನಗಳನ್ನು ಪರಿಹರಿಸುವಂಥವನು. ಯೇ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ, ಯಾವ ಜ್ಞಾನಿಗಳು ಈ ತ್ರಿಸುಪರ್ಣ ಮಂತ್ರವನ್ನು ಪಠಿಸ್ತಾರೋ ತೇ ಸೋಮಂ ಪ್ರಾಪ್ನುವಂತೆ, ಸೋಮಯಾಗ ಮಾಡಿದ ಫಲ ಅವರಿಗೆ ಸಿಗುತ್ತದೆ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ ಅಲ್ಲೇ ಇದೆ, ವೇದವಾಕ್ಯದಲ್ಲೇ ಇದೆ. 1000 ಜನ ಕೂತ್ಕೊಂಡಿರುವಂತಹ ಪಂಕ್ತಿಯನ್ನು ಅವರು ಪವಿತ್ರಗೊಳಿಸ್ತಾರೆ ಅಂತಿದೆ. ಅಂಥವರು ಶ್ರಾದ್ದಕ್ಕೆ ಬರಬೇಕು. ಅದಕ್ಕಾಗಿ ತ್ರಿಸುಪರ್ಣ ಅಂತ ಇಲ್ಲಿ ಹೇಳಿರೋದು. ಮತ್ತೆ ಅಂಥವರನ್ನ ಕರಿಬೇಕಾದದ್ದು ಯಜಮಾನನ ಕರ್ತವ್ಯ. ಅವರು ಕೂಡ ಅಲ್ಲಿ ಬರಬೇಕು. ಮತ್ತೆ ಭೋಜನ ನಡೆದಾಗಲೂ ಕೂಡ ತ್ರಿಸುಪರ್ಣ ಮಂತ್ರವನ್ನು ಪಠನ ಮಾಡ್ತಾರೆ ಎಲ್ಲರೂ, ಅದು
ಎಲ್ರಿಗೂ ಕೂಡ ಗೊತ್ತಿದ್ದೇ ಇದೆ. ಇದನ್ನ ಅಯಾಚಿತಂ ಬ್ರಾಹ್ಮಣಾಯ ದದ್ಯಾತ್, ಯಾರು ನನಗಿದನ್ನು ಹೇಳಿ ಅಂತ ಕೇಳದೆ ಹೋದ್ರೂ ಕೂಡ ವ್ಯಾಖ್ಯಾನ ಮಾಡಬೇಕು. ದಾನ ಮಾಡುವುದಂದ್ರೆ ವ್ಯಾಖ್ಯಾನ ಮಾಡುವುದೇ. ಬ್ರಹ್ಮಹತ್ಯಾಂಬ ಐತೆ ಗ್ರಂಥಿ, ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗ್ತದೆ ಅದರಿಂದ. ಪರ ದುಷ್ಸ್ವಪ್ನಿಯಂ ಸ್ವ, ನನ್ನ ದುಸ್ವಪ್ನಗಳನ್ನೆಲ್ಲ ಪರಿಹರಿಸು. ವಿಶ್ವಾನಿ ದೇವ ಸವಿತರ್ ದುರಿತಾನಿ ಪರಾಸುವ, ಯದ್ ಭದ್ರಂ ತನ್ನ ಆಸುವ. ಭಗವಂತನೇ ದೇವ ಸವಿತಃ, ಸವಿತೃನಾಮಕನಾದ ಭಗವಂತನೇ ವಿಶ್ವಾನಿ ದುರಿತಾನಿ, ಎಲ್ಲ ಅಮಂಗಳಗಳನ್ನು ಕೂಡ ಪರಾಸುವ, ದೂರ ಓಡಿಸು. ಯದ್ ಭದ್ರಂ, ನನಗೇನು ಕಲ್ಯಾಣ ಇದೆ ಅದನ್ನು ನನಗೆ ಕೊಡು. ಮಾಧ್ವೀರ್ನ ಸಂತ್ ಔಷಧಿ, ನಾವು ತೆಗೆದುಕೊಳ್ಳುವಂತಹ ಔಷಧಗಳು ರೋಗ ಪರಿಹಾರಕವಾದಂತಹ ಔಷಧಗಳು ಒಂದರ್ಥ. ಅದಲ್ಲದೆ ಔಷಧಿ ಲತೆಗಳು, ವನಸ್ಪತಿಗಳು ನಾವೇನು ತಿಂತೀವಿ ನಮಗಿವೆಲ್ಲ ಸುಖ ಕೊಡುವಂಥವಾಗಲಿ. ಮಧುಶಬ್ದ ವಾಚ್ಯನಾದ ಭಗವಂತನ ಜ್ಞಾನಕ್ಕೆ ಇವೆಲ್ಲ ಪೂರಕವಾಗಲಿ. ಬೀಸುವ ಗಾಳಿ ಮಧು ವಾತಾರತಾಯತೆ, ಅದು ನಮಗೆ ಸುಖ ಕೊಡಲಿ, ಭಗವಂತನನ್ನು ತಿಳಿಸಲಿ. ಮಧುಕ್ಷರಂತಿ ಸಿಂಧವ, ನದಿಗಳು ಸಮುದ್ರಗಳು ನಮಗೆ ಆ ಪರಮಾತ್ಮನ ಜ್ಞಾನವನ್ನು ಕೊಡಲಿ, ಸುಖದಾಯಕವಾಗಲಿ. ಮಧುಮಾನೋ ವನಸ್ಪತಿರ್ ಮಧುವಾಂಗಸ್ತು ಸೂರ್ಯ, ಮಾಧ್ವೀರ್ ಗಾವೋ ಭವಂತುನಃ. ಬೇರೆ ಯಾವುದನ್ನು ಹೇಳದೇ ಇದ್ರೆ ಇದು ಒಂದು ತುಣುಕನ್ನಾದರೂ ಹೇಳಬಹುದು. ಗಾವಹ, ನಾವು ಆಡುವ ಮಾತುಗಳು, ಮಾಧ್ವೀಹಿ, ಇನ್ನೊಬ್ಬರಿಗೆ ಸುಖ ಕೊಡುವಂತಾಗಲಿ. ಅಲ್ಲದೆ ಮಾಧ್ವೀಹಿ ಗಾವಹ ನಹ ಭವಂತು, ನಮ್ಮ ಕಡೆ ಬರಲಿ. ನಾವು ಇನ್ನೊಬ್ಬರಿಗೆ ಆಡುವ ಮಾತುಗಳು ಸುಖದಾಯಕವಾಗಿರಲಿ, ಅವರಿಗೆ ಸುಖ ಕೊಡುವಂತಾಗಲಿ. ಅವರಿಗೆ ಉದ್ವೇಗ ಕೊಡುವಂತಹ ವಾಕ್ಯಗಳಾಗುವುದು ಬೇಡ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂ ಚೇತ ಅಂತ ಹೇಳ್ತಾರಲ್ಲ, ಅವರಿಗೆ ತೊಂದರೆ ಕೊಡುವಂತಹ ವಾಕ್ಯಗಳಾಗುವುದು ಬೇಡ, ಅವರಿಗೆ ಸುಖ ಕೊಡುವಂತಹ ವಾಕ್ಯಗಳಾಗಲಿ ಅಂತ ಒಂದರ್ಥ. ಅವರಿಗೆ ಮಧುಶಬ್ದವಾಚ್ಯನಾದ ಭಗವಂತನನ್ನು ತಿಳಿಸುವಂತಹ ವಾಕ್ಯಗಳಿವಾಗಲಿ ಅಂತ ಎರಡನೇ ಅರ್ಥ. ಮತ್ತೆ ಮಾಧ್ವೀಹಿ ಗಾವಹ, ಮಧುಶಬ್ದವಾಚ್ಯನಾದ ಭಗವಂತ, ಮಧ್ವಶಬ್ದವಾಚ್ಯನಾದಂತಹ ಮುಖ್ಯ ಪ್ರಾಣ, ಅವನ ಕುರಿತಾದ ಮಾತುಗಳು ಬೇರೆಯವ್ರ ಕಡೆಯಿಂದ ನಮಗೆ ಬರಲಿ. ಇದನ್ನು ಗಮನಿಸ್ಬೇಕು. ನಮ್ಮಿಂದ ಬೇರೆಯವ್ರಿಗೆ ಹೋಗಲಿ, ಅವರಿಗೆ ಉಪದೇಶ ಆಗಲಿ ಅನ್ನೋದು ಒಂದು ಅರ್ಥ. ಅದು ಎರಡನೇ ಅರ್ಥ. ಅದು ಇನ್ನೊಬ್ಬರ ಕಡೆಯಿಂದ, ಜ್ಞಾನಿಗಳ ಕಡೆಯಿಂದ ಆ ಭಗವಂತನ ಮುಖ್ಯ ಪ್ರಾಣನ ಕುರಿತಾದ ಮಹಿಮೆ ಅಂತನ್ನುವುದು ನಮಗೆ ವರ್ಣಿತವಾಗಲಿ. ಮಾಧ್ವೀರ್ಗಾವೋ ಭವಂತುನಃ. ಇದನ್ನೆಲ್ಲ ಬ್ರಾಹ್ಮಣನಿಗೆ ಉಪದೇಶಿಸಿದರೆ ಭ್ರೂಣ ಹತ್ಯಾಂಬಾಯಿತೆ ಗ್ರಂಥಿ, ಹಿಂದೆ ಬ್ರಹ್ಮಹತ್ಯೆ ಬಗ್ಗೆ ಬಂತು, ಈಗ ಭ್ರೂಣ ಹತ್ಯೆ ದೋಷವನ್ನು ಇದು ಪರಿಹರಿಸ್ತದೆ ಅಂತ ಹೇಳ್ತಿದ್ದಾರೆ. ಆ ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ ಮತ್ತೆ ಅದು ವರ್ಣಿತವಾಗಿದೆ. ಬ್ರಹ್ಮಮೇಧವ ಮಧುಮೇಧವ, ಬ್ರಹ್ಮಮೇವ ಮಧುಮೇಧವ. ಇದು ಬ್ರಹ್ಮಾದೇವಾನಾಂ ಪದವಿ ಕವೀನಾಂ ಋಷಿರ್ ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಅಂತೇನೋ ಒಂದು ಮಂತ್ರ ಬರ್ತದೆ. ಇದು ತ್ರಿಸುಪರ್ಣ ಮಂತ್ರದಲ್ಲಿ ಬರುವಂಥದ್ದು. ಯುಕ್ತಿ ಮಲ್ಲಿಕಾದಲ್ಲಿ ವಾದಿರಾಜ ಸ್ವಾಮಿಗಳು ಉದ್ಧರಿಸಿದಂಥ ಮಂತ್ರ ಇದು. ಮುಖ್ಯ ಪ್ರಾಣನ ಚತುರ್ಮುಖ ಬ್ರಹ್ಮನ ಮಹತ್ವವನ್ನು ಹೇಳುವಂಥ ಒಂದು ಮಂತ್ರ. ದೇವಾನಾಂ ಬ್ರಹ್ಮ, ಎಲ್ಲ ದೇವತೆಗಳಲ್ಲೂ ಈತನ ಮುಖ್ಯಸ್ಥನಾಗಿದ್ದಾನೆ. ಕವೀನಾಂ, ಜ್ಞಾನಿಗಳಿಗೆ ಇವನೊಂದು ಮಾರ್ಗ ತೋರಿಸುವಂಥವನು. ವಿಪ್ರಾಣಾಂ, ಎಲ್ಲ ಜ್ಞಾನಿಗಳಾದಂತಹ ಬ್ರಾಹ್ಮಣರಿಗೆ ಇವನು ಋಷಿ, ಮುಖ್ಯಸ್ಥ. ಮಹಿಷೋ ಮೃಗಾಣಾಂ, ಎಲ್ಲ ಪ್ರಾಣಿಗಳಲ್ಲಿ ಮಹಿಷ, ಒಂದು ಕಾಡು ಕೋಣ ಹೇಗೆ ಶ್ರೇಷ್ಠವಾಗಿರ್ತದೋ ಬಲಿಷ್ಠವಾಗಿರ್ತದೋ ಹಾಗೆ ಇವನು ಕೂಡ ಇದ್ದಾನೆ. ಶೇನೋ ಗೃದ್ಧಾಣಾಂ, ಹದ್ದುಗಳಲ್ಲಿ ಹಕ್ಕಿಯಂತೆ ಇವನು ಶ್ರೇಷ್ಠ, ನಮ್ಮಲ್ಲಿ ಇವನು ಶ್ರೇಷ್ಠ. ಸ್ವಧಿತಿರ್ವನಾನಾಂ ಸೋಮಃ ಪವಿತ್ರ ಮತ್ಯೇ ತಿರೇಭನ್. ಆ ಎಲ್ಲ ಶಬ್ದಗಳ ಅರ್ಥ ನನಗೆ ನೆನಪಿಲ್ಲ, ಅದನ್ನು ಮತ್ತೊಂದು ಬಾರಿ ಯಾವಾಗಾದ್ರೂ ಹೇಳ್ತೇನೆ. ಹಂಸಃ ಶುಚಿಷದ್ ವಸುರಂತರಿಕ್ಷ ಸದ್ಧೋತಾ ವೇದಿಷತ್ ಅತಿಥಿರ್ದುರೋಣ ಸತ್ ಋಷದ್ ವರಸದ್ ಋತಸದ್ ವ್ಯೋಮಸತ್ ಅಬ್ಜಾ ಗೋಜಾ ಋತಜ ಋತಂ ಬೃಹತ್ ಅಂತ ಇದು ಕಾಟಕೋಪನಿಷತ್ನಲ್ಲೂ ಬಂದಿದೆ ಈ ಮಂತ್ರ. ಇಂಥ ಎಲ್ಲ ಮಂತ್ರಗಳನ್ನ ಶ್ರಾದ್ದ ನಡೆದಾಗಲೂ ಹೇಳಬೇಕು. ಕಾಟಕೋಪನಿಷತ್ತನ್ನೇ ಶ್ರಾದ್ದ ನಡೆದಾಗ ಹೇಳುವುದು ರೂಢಿಯಲ್ಲಿದೆ, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಈ ತ್ರಿಸುಪರ್ಣ ಮಂತ್ರವನ್ನು ಕೂಡ ಬ್ರಾಹ್ಮಣರ, ದರ್ಭ ಬ್ರಾಹ್ಮಣರ ಭೋಜನ ನಡೆದಾಗಲಿ ಅಥವಾ ಪ್ರತ್ಯಕ್ಷ ಬ್ರಾಹ್ಮಣರ ಭೋಜನ ನಡೆದಾಗಲಿ ಇದನ್ನೆಲ್ಲವನ್ನು ಹೇಳಬೇಕು. ಹಂಸಃ ಶುಚಿಷತ್ ಅನ್ನುವ ಮಂತ್ರ ಪರಮಾತ್ಮನ ಮಹಿಮೆಯನ್ನು ಹೇಳುವಂಥದ್ದು. ಹಂಸ ಗಾಯತ್ರಿ ಅಂತ ಕೆಲವರು ಇದನ್ನು ಹೇಳ್ತಾರೆ. ಶುಚಿಷತ್, ಅತ್ಯಂತ ಶುದ್ಧಳಾದಂತಹ ಪ್ರಕೃತಿಯೇ ಲಕ್ಷ್ಮೀದೇವಿಯೇ ಶುಚಿ, ಮುಖ್ಯ ಪ್ರಾಣನೇ ಶುಚಿ, ಅವರಲ್ಲಿ ಈ ಪರಮಾತ್ಮ ಇದ್ದಾನೆ. ಅಂತರಿಕ್ಷಸತ್, ಅಂತರಿಕ್ಷ ಲೋಕದಲ್ಲಿದ್ದಾನೆ. ವೇದಿಷತ್, ಯಜ್ಞ ವೇದಿಕೆಯಲ್ಲಿದ್ದಾನೆ.
ಬೃಷತ್ ನಮ್ಮಲ್ಲಿ, ಬೃ ಅಂದ್ರೆ ಮನುಷ್ಯರು, ನಾವು ನಮ್ಮಲ್ಲಿದ್ದಾನೆ. ಋತಂ ಬೃಹತ್ ಅಂತ ಹೀಗೆಲ್ಲ ಒಂದು ವರ್ಣನೆ ಮಾಡಿದ್ದಾರೆ. ವೀರಹತ್ಯಾಂಬ ಏತೆ ಘ್ನಂತೆ. ನಾವು ಈ ತ್ರಿಸುಪರ್ಣ ಮಂತ್ರವನ್ನು ಬೇರೊಬ್ಬರಿಗೆ ಉಪದೇಶಿಸಿದರೆ ಜ್ಞಾನಿಗಳಾದಂಥ ವ್ಯಕ್ತಿಗಳನ್ನು ಯಾರನ್ನಾದರೂ ಅಥವಾ ಪರಾಕ್ರಮಿಗಳಾದಂಥ ರಾಜರು ಮೊದಲಾದವರು, ದೇಶ ಸೇವಾ ಮಾಡಬೇಕಾದವರು, ಅವರನ್ನು ಒಂದು ವೇಳೆ ನಾವು ಕೊಂದು ಹಾಕಿದರೆ, ಅವರನ್ನು ನೋಯಿಸಿದರೆ ಆ ಪಾಪ ಇದರಿಂದ ಪರಿಹಾರ ಆಗ್ತದೆ. ಯೇ ಬ್ರಾಹ್ಮಣ ತ್ರಿಸುಪರ್ಣಂ ಪಠಂತಿ ತೇ ಸೋಮಂ ಪ್ರಾಪ್ನುವಂತಿ ಆ ಸಹಸ್ರ ಪಂಕ್ತಿಂ ಪುನಂತಿ ಅಂತ ಹೀಗೆ ಪಂಕ್ತಿ ಪಾವನತ್ವವನ್ನು ಕೊಡುವಂಥ ಒಂದು ಮಂತ್ರ ಇದೆ. ಇದಕ್ಕಾಗಿ ಇಲ್ಲಿ ತ್ರಿಸುಪರ್ಣ ಅಂತ ಹೇಳ್ತಾರೆ. ಮುಂದೆ ಷಡಂಗವಿತ್ತ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಅನ್ನುವಂಥ 6 ಅಂಗಗಳನ್ನು ಬಲ್ಲವನು ಅಂತ ಅರ್ಥ. ಶಿಕ್ಷಾ ಅಂದ್ರೆ ನಮ್ಗೆ ಗೊತ್ತಿದೆ, ಈ ವೇದಗಳ ಉಚ್ಚಾರವನ್ನು ತಿಳಿಸುವಂಥ, ಶಬ್ದದ ಉಚ್ಚಾರವನ್ನು ತಿಳಿಸುವಂತಹ, ಸ್ವರಗಳನ್ನೆಲ್ಲ ತಿಳಿಸುವಂತಹ ಒಂದು ಶಾಸ್ತ್ರ. ವ್ಯಾಕರಣ, ಪಾಣಿನಿ ವ್ಯಾಕರಣ ತಿಳ್ಕೊಳ್ಬೇಕಾಗಿಲ್ಲ, ಮಹಾವ್ಯಾಕರಣ ಆಚಾರ್ಯರು ಸರ್ವಮೂಲದಲ್ಲಿ ಏನು ಹೇಳ್ತಾರೆ ಅದು ಮಹಾವ್ಯಾಕರಣ. ಅದರ ಕೆಲವು ಮಾತುಗಳನ್ನಾದರೂ ಬಲ್ಲವನು, ಅರ್ಥ ತಿಳ್ಕೊಂಡಂಥವನು. ಛಂದ, ಛಂದಶಾಸ್ತ್ರ. ಛಂದಶಾಸ್ತ್ರದ ಬಗ್ಗೆ ಪಿಂಗಲ ನಾಗನ ಛಂದಶಾಸ್ತ್ರವನ್ನು ನಾವು ಬ್ರಹ್ಮಯುದ್ಧದಲ್ಲಿ ಹೇಳೋದನ್ನು ರೂಢಿ ಇಟ್ಕೊಂಡಿದ್ದೇವೆ. ಆದರೆ ಇಡೀ ಸರ್ವಮೂಲದಲ್ಲಿ ಒಂದು ಕಡೆ ಛಂದಸ್ಸು ನವಪಾದಂ ಯದ್ ಜಗದೀತ್ಯುಚ್ಯತೆ ಬುಧೈಹಿ ಅಂತ ಜಗತಿ ಛಂದಸ್ಸಿನ ಲಕ್ಷಣವನ್ನು ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅದು ನಿಜವಾದ ಛಂದಸ್ಸು. ವ್ಯಾಕರಣ ಅಂದರೆ ಸಪ್ತಸು ಪ್ರಥಮ ಮೊದಲಾದ ಮಹಾವ್ಯಾಕರಣದ ಸೂತ್ರಗಳು ತಿಳ್ಕೊಳ್ಬೇಕು. ನಿರುಕ್ತ ಅಂದರೆ ನಾವೀಗ ಗೌಹು, ಜ್ಮ, ಕ್ಷ್ಮ ಇತ್ಯಾದಿ ಈ ಬೇರೆ ಯಾರು ಬರೆದಂಥ ಯಾಸ್ಕ ಮೊದಲಾದವರು ಬರೆದಂಥ ನಿರುಕ್ತವನ್ನು ಹೇಳ್ತೇವೆ. ಮೂಲ ನಿರುಕ್ತ ಅಂದರೆ ವ್ಯಾಸ ನಿರುಕ್ತ ಅಂತ ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ಅನೇಕ ಕಡೆ ಆಚಾರ್ಯ ಹೇಳಿದ್ದಿದೆ. ಪರೋರಜಾಹ ಇತ್ಯಾದಿ ಶಬ್ದಗಳ ಅರ್ಥವನ್ನು ಹೇಳ್ತಾರೆ. ವ್ಯಾಸ ನಿರುಕ್ತ ಅಂತ ಗ್ರಂಥವನ್ನು ಒಂದು 2-4 ಕಡೆ ಆದರೂ ಉದ್ಧಾರ ಮಾಡ್ತಾರೆ. ಆ ಎಲ್ಲವನ್ನೂ ಕೂಡ ರಥೋಪರಿ ಸ್ವೀಕರಣ ಉದಾತ್ತ ಸಾರಥಿರ್ಮತಃ, ಇದು ನನಗೀಗ ನೆನಪಿರುವಂತೆ ವ್ಯಾಸ ನಿರುಕ್ತದ ಒಂದು ಶಬ್ದ. ಜ್ಯೋತಿಷ, ಜ್ಯೋತಿಷವನ್ನು ಕೂಡ ಪ್ರಾಚೀನ ಕಾಲದ ಆಚಾರ್ಯರಿಗೆ ಸಮ್ಮತವಾದಂತಹ ಯಾವುದೇ ಜ್ಯೋತಿಷದ ವಾಕ್ಯ ನಮಗೆ ಕಂಡು ಬರೋದಿಲ್ಲ. ಇದ್ದ ಯಾವುದೋ ಒಂದು ಜ್ಯೋತಿಷದ ಒಂದು ವಾಕ್ಯವನ್ನು ಹೇಳ್ತೇವೆ ಅಷ್ಟೇ. ಕಲ್ಪ ಅಂದರೆ ಧರ್ಮಶಾಸ್ತ್ರಗಳ ವಾಕ್ಯ. ನಾವು ಯಾಜ್ಞವಲ್ಕ್ಯ ನಮಸ್ಕೃತ್ಯ ಮೊದಲಾದ ರೂಪದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿಯ ಒಂದು ಭಾಗವನ್ನು ಹೇಳ್ತೇವೆ. ಅದರ ಬದಲು ವ್ಯಾಸ ಸ್ಮೃತಿ ಅಂತ ಸರ್ವಮೂಲದಲ್ಲಿ ಆಚಾರ್ಯ ಅನೇಕ ಕಡೆ ಉದ್ಧರಿಸ್ತಾರೆ. ಸದೇಹ ಮಾನಿ ಹರೆಯೇ ಪ್ರಣಯಮೇ ಕೇವಲಾಯವ ನದೇಹಾಯ ನತನ್ಮಾನ ಪರಾಯಚ ಕದಾಚನ ಅಂತ ಖಂಡಾರ್ಥ ನಿರ್ಣಯದಲ್ಲಿ ವ್ಯಾಸಸ್ಮೃತಿಯನ್ನು ಆಚಾರ್ಯ ಉದ್ಧರಿಸ್ತಾರೆ. ಇಂಥ ವ್ಯಾಸಸ್ಮೃತಿ ಮೊದಲಾದವುಗಳನ್ನು ನಾವು ಹೇಳಬೇಕು, ಅದರ ಅರ್ಥ ತಿಳ್ಕೊಂಡಿರಬೇಕು. ಭಾರತ ಮತ್ತು ಭಾಗವತ, ಬ್ರಹ್ಮಸೂತ್ರಗಳು ಇವೆಲ್ಲವೂ ಕೂಡ ನಿತ್ಯ ನಾವು ಬ್ರಹ್ಮಯುದ್ಧದಲ್ಲಿ ಉಪಯೋಗ ಮಾಡಬೇಕಾದಂಥವು. ಅವನ್ನೆಲ್ಲ ಇಲ್ಲಿ 6 ಅಂಗಗಳು ಮತ್ತು ಇನ್ನೂ ಹೆಚ್ಚಿನ ಕೆಲವು ಶಾಸ್ತ್ರಗಳು ಅಂತ ಹೇಳಿದ್ದಾರೆ. ಬ್ರಹ್ಮ ದೇವಾನುಸಂತಾನ ಅಂತ ಕೆಲವು ಕಡೆ ಇದೆ, ಬ್ರಹ್ಮ ದೇಯಾನುಸಂತಾನ ಅಂತ ಇನ್ನು ಕೆಲವು ಕಡೆ ಇದೆ. ವೇದನಿಷ್ಠರಾದಂತಹ ಜ್ಞಾನಿಗಳ ಕುಲದಲ್ಲಿ ಹುಟ್ಟಿದಂಥವನು, ಅವನು ಪಂಕ್ತಿ ಪಾವನನಾಗಿರ್ತಾನೆ. ಛಂದೋಗ ಅಂದರೆ ಸಾಮವೇದವನ್ನು ಅಧ್ಯಯನ ಮಾಡಿದವನು ಅಂತ ಅದರ ಅರ್ಥ. ಸಾಮಗಾನವನ್ನು ಮಾಡುವಂಥವನು, ಛಾಂದೋಗ್ಯ ಉಪನಿಷತ್ತಿನ ಸಂಗತಿಗಳನ್ನು ತಿಳ್ಕೊಂಡಂಥವನು. ಮುಖ್ಯವಾಗಿ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸನತ್ ಕುಮಾರ ಮತ್ತು ನಾರದರ ಸಂವಾದ ಇದೆ. ಭಗವಂತನ ಪರಿವಾರ ದೇವತೆಗಳ ತಾರತಮ್ಯ ಅಲ್ಲಿ ವರ್ಣಿತವಾಗಿದೆ. ಅದೆಲ್ಲವನ್ನು ತಿಳ್ಕೊಂಡಂಥವನು. ಸಾಮವೇದದಲ್ಲಿ ಜ್ಯೇಷ್ಠ ಸಾಮ ಅಂತ ಮತ್ತೊಂದಿದೆ. ಆ ಜ್ಯೇಷ್ಠ ಸಾಮವನ್ನು ಪಠನ ಮಾಡುವವನು, ಅದರ ಅರ್ಥವನ್ನು ಬಲ್ಲವನು ಅಂತ ಅದರ ಅರ್ಥ ಆಗ್ತದೆ. ಜ್ಯೇಷ್ಠ ಸಾಮ ಅಂತ ಈ ಸಾಮದ ಒಂದು ಪ್ರಭೇದ, ಸಾಮವೇದದ ಒಂದು ಪ್ರಭೇದ. ಆದರೆ ಆ ಸಾಮವೇದದ ಮಂತ್ರ ನನಗೆ ಸಿಕ್ಕಿಲ್ಲ ಇಲ್ಲಿವರೆಗೂ ಕೂಡ. ಹಿಂದೂ 1-2 ಬಾರಿ ಇಂಥದೇ ಒಂದು ಪ್ರಸಂಗ ಬಂದಿತ್ತು. ಆದ್ರೆ ಜ್ಯೇಷ್ಠ ಸಾಮ ಅಂದ್ರೆ ಯಾವುದು ಅಂತ ಹೇಳಲಿಕ್ಕೆ ನನಗೆ ಅನುಕೂಲ ಆಗಲಿಲ್ಲ ಆವಾಗಲೂ ಕೂಡ. ಮತ್ತೊಂದು ಬಾರಿ ಅದನ್ನು ತಿಳ್ಕೊಂಡು ಪ್ರಯತ್ನ ಮಾಡ್ತೇನೆ, ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ.
ಇಲ್ಲೊಂದು ವಿಷಯ ಇದೆ. ಈ ತ್ರಿಸುಪರ್ಣ ಅಂತ ಹೀಗೆ ಬಂದಾಗ ಚತುಷ್ಕಪರ್ಧ ಯುವತಿ ಎಂಬ ಮಂತ್ರವನ್ನು ಮೊದಲು ಮಾಡಿ 3 ಮಂತ್ರಗಳನ್ನು, ಅಥವಾ ಬ್ರಹ್ಮಮೇತು ಮಾಂ, ಬ್ರಹ್ಮಮೇವ ಮಧುಮೇತು ಮಾಂ ಮೊದಲಾದ ತ್ರಿಸುಪರ್ಣ ಮಂತ್ರವನ್ನು ಅಧ್ಯಯನ ಮಾಡಿದವನು ಅಂತ ಒಬ್ಬರು ಅನುವಾದ ಮಾಡಿದ್ದಾರೆ. ಆದರೂ ತ್ರಿಸುಪರ್ಣ ಮಂತ್ರ ಅಂದರೆ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಬ್ರಹ್ಮಮೇತು ಮಾಂ ಅನ್ನುವಂಥ ಮಂತ್ರವೇ ತ್ರಿಸುಪರ್ಣ ಮಂತ್ರ ಅನ್ನೋದೇ ಹೆಚ್ಚು ಪ್ರಸಿದ್ಧ. ಮಾತಾಪಿತ್ರೋ ಎಷ್ಟ ವಶ್ಯ, ತಂದೆ ತಾಯಂದ್ರಿಗೆ ವಶ್ಯನಾಗಿರುವಂಥವನು, ವಿಧೇಯನಾಗಿರುವಂಥವನೇ ಶ್ರಾದ್ದದ ಭೋಜನಕ್ಕೆ ನಿಮಂತ್ರಿಯ, ಅವನೇ ಅಂಥ ನಿಮಂತ್ರಣವನ್ನು ಒಪ್ಕೊಳ್ಬೇಕು. ಶ್ರೋತ್ರಿಯನಾಗಿರಬೇಕು, ತಲೆಮಾರುಗಳಿಂದ ಶ್ರೋತ್ರಿಯನಾಗಿರಬೇಕು, ವೇದದ ಅರ್ಥವನ್ನು ತಿಳ್ಕೊಂಡಂಥವನಾಗಿರಬೇಕು. ಮತ್ತೆ ದಶಪೂರುಷ ಅಂತ ಅರ್ಥ ಇದೆ. ಆ ದಶಪೂರುಷ ಅನ್ನುವ ಶಬ್ದಕ್ಕೆ ಹತ್ತು ತಲೆಮಾರುಗಳಿಂದ ಅವನ ವಂಶದಲ್ಲಿ ಈ ಜ್ಞಾನಿಗಳ ಒಂದು ಪರಂಪರೆ ಮುಂದುವರೆದಿರಬೇಕು. ಅಂಥವನಿಗೆ ದಶಪುರುಷ ಅಂತ ಶಬ್ದವನ್ನು ಬಳಕೆ ಮಾಡಿದ್ದಾರೆ. ಇಂಥವರನ್ನ ಎಲ್ಲ ಲಕ್ಷಣಗಳಿದ್ದವನು ಅಥವಾ ಯಾವುದಾದ್ರು ಒಂದು ಲಕ್ಷಣಗಳಿದ್ದವನನ್ನ ಶ್ರಾದ್ದದ ಭೋಜನಕ್ಕೆ ನಿಯಂತ್ರಿಸಬೇಕು. ಆತ ಯಜಮಾನನಿಗೆ ಮತ್ತು ಅಲ್ಲಿ ಪಂಕ್ತಿಯಲ್ಲಿ ಬಂದಂತಹ ಎಲ್ಲರಿಗೂ ಕೂಡ ಪಾವನತ್ವವನ್ನು ಕೊಡಬಲ್ಲಂಥವನಾಗ್ತಾನೆ ಅನ್ನೋದನ್ನು ನೋಡಿದ್ದೀವಿ. ಅಲ್ಲಿಗೆ ಈ ಪ್ರಸಕ್ತ ಅಧ್ಯಾಯದ 27ನೇ ಶ್ಲೋಕ ಸಮಾಪ್ತವಾಗಿದೆ. ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.